ನಮಸ್ಕಾರ ಎಲ್ರಿಗೂ. ಮಧ್ಯಾಹ್ನ ಆಗೋಗಿದೆ. ಐ ಸೆಡ್ ಐ ವಿಲ್ ಕಮ್ ಅಟ್ 11:30. 11:30ಗೆ ನಮ್ಮ ಫ್ಯಾಮಿಂದ ಡ್ರೈವ್ ಮಾಡಲಿಕ್ಕಾಗಿಲ್ಲ, ಟ್ರಾಫಿಕ್ ಇತ್ತು. ಸೊ ಐ ಜಸ್ಟ್ ಕೇಮ್ ನಾವ್ ಆ್ಯಂಡ್ ಗಾಟ್ ರೆಡಿ ಆ್ಯಂಡ್ ಥಾಟ್ ನಾನು ಏನು ಶುರು ಮಾಡಿದ್ದೆ ನಿನ್ನೆ, 7 ಹ್ಯಾಬಿಟ್ಸ್ ಆಫ್ ಹೈಲಿ ದಟ್ ಈಸ್ ಇನ್ ಸೀಕ್ರೆಟ್ಸ್ ಆಫ್ ಸಕ್ಸಸ್ ಸಕ್ಸಸ್ಫುಲ್ ಪೀಪಲ್, ಅದ್ರ ಬಗ್ಗೆ 7 ಯಶಸ್ವಿ ವ್ಯಕ್ತಿಗಳ ಅಥವಾ ಯಶಸ್ಸಿನ 7 ರಹಸ್ಯಗಳು. ಏನು ರಹಸ್ಯಗಳು ಏನಲ್ಲ ಇದು, ಆದ್ರೂ ಯು ಹ್ಯಾವ್ ಟು accept it because we don't perform it, we don't take it as a mantra. ಈಗ ನಾವು ಮೊದಲನೇ 3 ಮಾಡಿದ್ವಿ. ಸೊ ನಾನು ಐ ಆಮ್ ಬ್ಯಾಕ್ ಅಟ್ ಮೈ ಹೌಸ್ ಆಫ್ಟರ್ 1 ವೀಕ್ ಆಫ್ ಸ್ಟೇ ಅಟ್ ನಿಡ್ಘಟ್ಟ ಚಕ್ರ ಫಾರ್ಮ್ಸ್ ಆ್ಯಂಡ್ ಇದರಲ್ಲಿ ಹಿಂದ್ಗಡೆ ನೋಡ್ತಾ ಇರ್ಬೋದು ನೀವು, ಪೂಜಾ ರೂಮಲ್ಲಿ ರಾಮಕೃಷ್ಣ ಪರಮಹಂಸ ಮತ್ತು ವಿ ಹ್ಯಾವ್ ಯು ಕ್ಯಾನ್ ಸಿ ನಮ್ಮ ಮನೆಯ ಮೆಡಿಟೇಷನ್ ರೂಮ್. ಯು ಕ್ಯಾನ್ ಸಿ ದ ಮೆಡಿಟೇಷನ್ ರೂಮ್ ಇನ್ ಮೈ ಹೌಸ್. ಇಲ್ಲಿ ಕೂತ್ಕೊಂಡ್ರೆ ಒಂದು ಪೂಜ್ಯ ಭಾವನೆ ಬರುತ್ತೆ. ಸೊ ಸ್ನೇಹಿತರೆ, ಇಟ್ ಈಸ್ ಡಿಸೈನ್ ಬೈ ಮೈ ವೈಫ್ ಆರ್ಕಿಟೆಕ್ಟ್ ಭಾರತಿ. ಓಕೆ, ಈ ನನ್ನ ಪೂಜಾ ರೂಮಲ್ಲಿ ಬೇರೆ ಯಾವುದೇ ಐ ಹ್ಯಾವ್ ನಾಟ್ ಕೆಪ್ಟ್ ಎನಿ ಬಿಗ್ ಫೋಟೋಸ್ ಆಫ್ ಎನಿ ಗಾಡ್, ಬಿಕಾಸ್ ನಮ್ಮ ಮುಂದೆ 100 ವರ್ಷಗಳ ಹಿಂದೆ ಬಂದು ಹೋದ ಮಹನೀಯರು ಈ 3 ಚೇತನಗಳು, ರಾಮಕೃಷ್ಣ ಪರಮಹಂಸ, ವಿವೇಕಾನಂದ, ಶಾರದಾದೇವಿ, ಹೀಗೆ ಮಹಾಚೇತನಗಳು ನಮ್ಮ ಮುಂದೆ ಬರ್ತದೆ. ನನ್ನ ಕಿಚನ್ನು ನೋಡ್ಬೋದು ನೀವು, ಯು ಕ್ಯಾನ್ ಸಿ. ಓಕೆ, ಇಸ್ ದ ಕಿಚನ್, ಪೂಜಾ ರೂಮ್, ಮೆಡಿಟೇಷನ್ ರೂಮ್. ಇಲ್ಲಿ ಒಂದು ಉಯ್ಯಾಲೆ ಇದೆ, ನೋಡ್ಬೋದು. ಓಕೆ, ಗಿರೀಶ್ ನಮಸ್ಕಾರ. ನಾನು ಬೆಂಗಳೂರಿಗೆ ಬಂದಿದ್ದೀನಿ, 2ನೇ ಪೋರ್ಷನ್ನ ಮಾತಾಡುವ ಅಂತ ಮಾಡ್ತಾಯಿದ್ದೀನಿ. ನಿನ್ನೆ ಶುರು ಮಾಡಿದ್ದೆ 7 ಸೀಕ್ರೆಟ್ಸ್ ಆಫ್ ಸಕ್ಸಸ್. ಐ ಥಿಂಕ್ ನೀವು ನಮ್ಮ ಮನೆಗೆ ಬಂದಿದ್ದೀರಾ, ಇಫ್ ಐ ಆಮ್ ಕರೆಕ್ಟ್. ಎಸ್. ಸೊ ಸ್ನೇಹಿತರೆ, ನಾವು ಕನಸಿನ ಮನೆ ಸೀರೀಸು ಶುರು ಮಾಡಿದಾಗ ಇದು ಒನ್ ಆಫ್ ದ ನಮ್ಮ ಕನಸು. ಈ ಒಂದು ನಮ್ಮ ಮನೆ 5 bedroom ಹೌಸ್ ವಿಚ್ ವಿ ಡಿಡ್ ಇಟ್ ಅಬೌಟ್ ಎಟ್ 11 years ಬ್ಯಾಕ್. ಸ್ನೇಹಿತರೆ ನೋಡಿ, ಇದು ನಮ್ಮ ಹಾಲ್ ರೂಮು. 60 ಅಡಿ ಒಂದು ಓಪನ್ ಸ್ಪೇಸ್ ಇದೆ ಅಂಟಿಲ್ ದ ಎಡ್ಜ್ ಆಫ್ ದ ಕಿಚನ್, ಯು ಕ್ಯಾನ್ ಸಿ. ಸೊ ಆ ಸ್ಪೇಸಲ್ಲಿ ನಾವು ಏನಾದರೂ ಮಾಡಬೇಕು, ಏನಾದರೂ ಒಂದು ಕ್ರಿಯೇಟಿವ್ ಆಗಿರಬೇಕು, ಏನಾದರೂ ಒಂದು ನಮಗೆ ಪ್ರೀತಿ, ನಮಗೆ ಒಂದು ಕನೆಕ್ಷನ್ ಉಂಟಾಗುವಂಥ ಸ್ಥಳನ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇದು ಕುವೆಂಪು ಕಾರ್ನರು, ನಿಮಗೆಲ್ಲ ಗೊತ್ತಿದೆ, ಇದು ಫೇಮಸ್ ಕಾರ್ನರ್, ಇದು ಕುವೆಂಪು ಕಾರ್ನರ್. ಓಕೆ, ಫ್ರಮ್ ದಿಸ್ ಕಾರ್ನರ್ ಐ ಯೂಸ್ ಟು ಡೂ ಲಾಟ್ ಆಫ್ ವಾಟ್ ಇಸ್ ದಿಸ್ ಲೈವ್ ಪ್ರೋಗ್ರಾಮ್ಸ್. ತುಂಬ ಪ್ರೋಗ್ರಾಮ್ಗಳನ್ನ ನಾನು ಲೈವ್ ಮಾಡ್ತಾಯಿದ್ದೆ ಇಲ್ಲಿಂದ. ಆಮೇಲೆ ನಾನು ಬೇರೆ ಜಾಗಗಳಿಗೆ ಶಿಫ್ಟ್ ಆದೆ. ಸೊ ದಿಸ್ ಇಸ್ ದ ವೇರ್ ಐ ಹ್ಯಾವ್ ಡನ್ ತುಂಬ ಕಾರ್ಯಕ್ರಮಗಳನ್ನ ಇಲ್ಲಿಂದನೇ ಲೈವ್ ನಾನು ಕೊಟ್ಟಿರೋದು. ಸೊ ಐ ಆಮ್ ಬ್ಯಾಕ್ ಅಟ್ ಮೈ ಹೌಸ್. ನನ್ನ ಮನೆಗೆ ಬಂದಿದ್ದೀನಿ ನಾನು. ಸ್ನೇಹಿತರೆ, ಈ ಕುವೆಂಪು ಕಾರ್ನರಲ್ಲಿ ಅವರ ಸಮಗ್ರ ಕೃತಿಗಳು, ನನ್ನ ಒಂದು ಕೃತಿಗಳು ಎಲ್ಲ ಇಟ್ಟಿದ್ದೀವಿ ಇಲ್ಲಿ. ಹಾಗಾಗಿ ಅವರು 11,000 ಪುಟಗಳನ್ನು ಬರೀತಾರೆ. ನನ್ನ ಕೇವಲ ಒಂದು 500-600 ಪುಟಗಳ 4 ಪುಸ್ತಕ ಅಷ್ಟೇ ನಮ್ಮದು. ಸೊ ಆದರೂ ನಮಗೆ ಒಂದು ಬೆಂಚ್ ಮಾರ್ಕು ದ ರಾ ಬೇಂದ್ರೆ ಅವರು, ಕುವೆಂಪು ಅವರು, ಮತ್ತು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು, ಯು ಆರ್ ಅನಂತಮೂರ್ತಿ ಅವರು, ಲಂಕೇಶ್ ಅವರು, ಡಿ ಆರ್ ನಾಗರಾಜ್ ಅವರು, ಸಿದ್ಧಲಿಂಗಯ್ಯನವರು,
ತೈಲೂರು ವೆಂಕಟಕೃಷ್ಣ ಅವರು, ಹೀಗೆ ಹಲವಾರು ಸಾಹಿತ್ಯದ ಒಂದು ಕ್ಷೇತ್ರದಲ್ಲಿ, ಹಲವಾರು ಆಧ್ಯಾತ್ಮಿಕ ರಂಗದಲ್ಲಿ ನನಗೆ ಹಲವಾರು ವ್ಯಕ್ತಿಗಳನ್ನ ನನಗೆ ಇನ್ಫ್ಲೂಯೆನ್ಸ್ ಆಗಿದೆ. ಅದು ಸಾಹಿತ್ಯ ಕೃಷಿಲಿ ನಾನು ಈಗ ಮಾಡ್ತಾ ಇರೋ ಕೆಲಸ, ಒಂದು ಬೂದಿಯಿಂದ ಎದ್ದು ಬಂದವರು ನೋಟ್ಟು ಅದರ ಪುಸ್ತಕವನ್ನು ಬರಿತಾ ಇದ್ದೀನಿ. 2 ಚಾಪ್ಟರ್ ಆಗಿದೆ. ಫಿನಿಕ್ಸ್ ಅಂತ, ರೈಸಿಂಗ್ ಫ್ರಮ್ ದ ಆ್ಯಶಸ್, ಹೇಗೆ ಒಂದು ಆದರ್ಶವಾದ ಒಂದು ಟೆಂಪ್ರರಿ ಡಿಫೀಟ್ ತೊಗೊಂಡ್ರು ಕೂಡ ಅಲ್ಟಿಮೇಟ್ಲಿ ಹೇಗೆ ಆದರ್ಶವಾದ ಗೆಲ್ಲುತ್ತೆ. ಹಾಗೆ ಇನ್ ದ ಲೈನ್ಸ್ ಆಫ್ ಸ್ವಾಮಿ ಯಾರು ವಿವೇಕಾನಂದರು ಹೇಳ್ದಂಗೆ, ಅಲ್ಟಿಮೇಟ್ಲಿ ದ ಟ್ರೂತ್ ವಿಲ್ ವಿನ್. ಮಹಾತ್ಮ ಗಾಂಧಿಯವರು ಹೇಳ್ದಂಗೆ ಸತ್ಯವೇ ಒಂದು ನನ್ನ ಸಂದೇಶ. ಸೊ ಸತ್ಯ ಹರಿಶ್ಚಂದ್ರ ನೂರಾರು ಕಷ್ಟಗಳನ್ನ ಅನುಭವಿಸಿದ್ರು ಕೂಡ ಕೊನೆಗೆ ಒಂದು ಎಲ್ಲೋ ಐಡಿಯಲಿಸಮ್ಮು, ಅವನನ್ನು ನಂಬಿದ್ದ ಒಂದು ಸತ್ಯ ಅವನ ಕೈ ಹಿಡಿತು ಅನ್ನೋ ಒಂದು ಹಿನ್ನೆಲೆ ಒಳಗಡೆ ನಮ್ಮ ಸೊಸೈಟಿ ಒಳಗಡೆ ತುಂಬ ಜನ ಇವತ್ತು ಐಡಿಯಲಿಸಮು ಮತ್ತು ಆದರ್ಶವಾದಗಳನ್ನ ಇಟ್ಕೊಂಡಿರ್ತಾರೆ. ಅದು ಎಲ್ಲೋ ಸ್ವಲ್ಪ ಪ್ರಾಕ್ಟಿಕಲಾಗಿ ನಾವು ಯೋಚನೆ ಮಾಡಬೇಕಾಗತ್ತೆ. ತುಂಬ ಐಡಿಯಲಿಸಮ್ ಇದ್ದಾರೂ ನಮ್ಮನ್ನು ಸೈಡ್ಲೈನ್ ಮಾಡೋ ಎಲ್ಲ ಒಂದು ಇದು ಇರುತ್ತದೆ, ಚಾನ್ಸಸ್ಸು. ಸೊ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಇದ್ಕೊಂಡು ನಮ್ಮ ಒಂದು ವಾಯ್ಸನ್ನ ಜೋರಾಗಿಟ್ಕೊಂಡು ನಮ್ಮ ಆ ಗುಂಪನ್ನು ನಾವು ಒಟ್ಟಿಗೆ ಇಟ್ಕೊಂಡು ಹೋಗಿದ್ದೆ ಆದರೆ ಆದರ್ಶವಾದಗಳಿಗೆ ಎಲ್ಲೋ ಗೆಲುವು ಶತಸಿದ್ಧ. ಹಾಗೆ ಟೈಮ್ ತಗೊಳುತ್ತೆ. ಆದರೆ ಅವಕಾಶವಾದಿಗಳು ಯಾವ ಕಡೆ ಇದ್ರೂ ಬೇಕಾದ್ರೆ ಅವರು ಹೆಡ್ ಆದರೂ ಇಲ್ಲ ಗೆಲ್ತಾರೆ, ಇಲ್ಲ ಟೈಲ್ಸ್ ಆದರೂ ಗೆಲ್ತಾರೆ. ಆದರೆ ಕೆಲವರು ಇದು ಬೇಕು, ಇದನ್ನು ಮಾಡಬಾರ್ದು, ಇದನ್ನು ಮಾಡ್ಬೋದು, ಈ ಥರ ನಾನು ಜೀವನ ಮಾಡೋದಿಲ್ಲ ಅಂತ ತೀರ್ಮಾನ ಮಾಡಿದಾಗ ಏನಾಗುತ್ತೆ, ಕೆಲವು ಕಷ್ಟಗಳು ಬರುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಚಾಯ್ಸ್ ಇದು. ಒಂದು, ನೀವು ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತೀರಾ ಅಥವಾ ವಾಸ್ತವವಾದ ಅಂತ ನಾನು ಹೇಳ್ತೀನಿ. ಯಾವತ್ತು ಈ ವಾಸ್ತವವಾದವನ್ನು ನೀವು ಅಳವಡಿಸ್ಕೊಂಡಿದೆ ಆದರೆ ಇಲ್ಲಿ ತಪ್ಪು ನೆಪ್ಪುಗಳ ಒಂದು ಅಲ್ಲ, ಇದು ಈ ಸಮಯದಲ್ಲಿ ಏನು ಸರಿ, ಆ ಥರ ಜೀವನ ಮಾಡೋರು ಇದ್ದಾರೆ. ಅವರು ತಮ್ಮ ಜೀವನವನ್ನು ಸುಮಧುರವಾಗಿ ಇಟ್ಕೊಂಡಿರ್ತಾರೆ, ಬೇರೆಯವ್ರ ಜೀವನವನ್ನು ಸಂತೋಷವಾಗಿಡ್ತಾರೆ. ಆದರೆ ಐಡಿಯಲಿಸಮ್ ಏನಾಗುತ್ತೆ, ಎಲ್ಲೋ ಅವ್ರನ್ನ ಬೇರೆಯವರೆಲ್ಲ ಪಕ್ಕಕ್ಕಿಡ್ತಾರೆ, ಅವ್ರನ್ನ ದೂರ ಇಡ್ತಾರೆ, ಐಸೋಲೇಟ್ ಮಾಡ್ತಾರೆ. ಆ ಒಂದು ಬಟ್ ಒಂದೇನೆಂದರೆ, ಎಲ್ಲೋ ಈ ವ್ಯಕ್ತಿಗಳು ನೂರಾರು ಕಾಲ ಬಾಳ್ತಾರೆ, ನೂರಾರು ಕಾಲ ಜ್ಞಾಪಕದಲ್ಲಿ ಇಟ್ಕೊಂಡಿರ್ತಾರೆ ಜನಗಳು. ಅವಕಾಶವಾದಿಗಳು ಅವತ್ತಿನ ದಿನಕ್ಕೆ ಬದುಕ್ತಾರವರು. ಸ್ನೇಹಿತರೆ ತಿಳ್ಕೊಳ್ಳಿ, ಅವತ್ತಿನ ದಿನ ಆಗೋದ್ರೆ ಮುಗಿದೋಯ್ತು, ಇವತ್ತು ಗೆದ್ದುಬಿಟ್ರೆ ಮುಗಿದೋಯ್ತು. ಸೊ ದ ಚಾಯ್ಸ್ ಇಸ್ ಯುವರ್ಸ್. ಆದರ್ಶವಾದ, ವಾಸ್ತವವಾದ ಮತ್ತು ಅವಕಾಶವಾದ. ಅವಕಾಶವಾದಿಗಳು ತುಂಬ ಶಾರ್ಟ್ಕಟ್ ಸಕ್ಸಸ್ಸಲ್ಲಿ ಆಗುತ್ತೆ. ಲಾಂಗ್ ಟರ್ಮ್ ದೇ ಲೂಸ್, ಆ್ಯಂಡ್ ದೇ ಲೂಸ್ ಬಿಕಾಸ್ ಎಲ್ಲೋ ಆ ಒಂದು ಕಾಂಪ್ರಮೈಸ್ಗಳು ತುಂಬ ಆಗ್ತಾ ಹೋಗ್ತಾ ಇರ್ತದೆ. ಸೊ ಆ ಕಾಂಪ್ರಮೈಸ್ಗಳು ಎಷ್ಟು ಮಟ್ಟಕ್ಕೆ ಆಗಬೇಕು ಅಷ್ಟು ಮಟ್ಟಿಗೆ ಆಗಬೇಕಷ್ಟೇ. ತುಂಬ ಕಾಂಪ್ರಮೈಸ್ಗಳು ಆಗ್ತಾ ಹೋದಾಗ ಏನಾಗುತ್ತೆ, ನಮಗೆ ಯಾವುದೇ ಒಂದು ಐಡೆಂಟಿಟಿ ಕ್ರಿಯೇಟ್ ಆಗೋದಿಲ್ಲ. ಆಮೇಲೆ ಯಾವ ಒಬ್ಬ ನಿರ್ದಿಷ್ಟ ವ್ಯಕ್ತಿಗಳು ನಮ್ಮಲ್ಲಿ ಆ ಲೀಡರ್ಶಿಪ್ ಕ್ವಾಲಿಟೀಸನ್ನ ನೋಡೋದಿಲ್ಲ. ಅವಕಾಶವಾದಿಗಳು ಅವರು ಯಾರ ಕಣ್ಣಿಗೂ ಕಾಣೋದಿಲ್ಲ, ಆದರೂ ಎಲ್ಲ ಕಡೆನೂ ತಿಂತಾ ಇರ್ತಾರೆ, ಎಲ್ಲ ಕಡೆನೂ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನೀವು ಯಾರ ಜೊತೆ ಡೀಲ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೀವು ಸ್ವಲ್ಪ ಇದು ಮಾಡ್ಕೋಬೇಕಾಗತ್ತೆ. ಎಲ್ಲೋ ನಮ್ಮ ಜೀವನದಲ್ಲಿ ನಾವು ಕೂಡ ಕೆಲವು ಸತಿ ಅವಕಾಶ ಬಂದಾಗ, ನಾವು ಗಾಳಿ ಬಂದಾಗ ತೂರ್ಕೊಳ್ದೆ ಹೋದರೆ ಎಲ್ಲೋ ನಾವು ನಮಗೆ ಚಾನ್ಸೇ ಸಿಗಲ್ವೇನೋ ಅನ್ನೋ ಒಂದು ಮಟ್ಟಕ್ಕೆ ಆಗ್ಬಿಡಿದೆ ಇವತ್ತು. ಹಾಗಾಗಿ ವಾಸ್ತವವಾದ ಒಂದು ಮಿಡ್ಲ್ ಪಾತು, ನಾನು ಐಡಿಯಲಿಸಮ್ಮು, ನಾನು ಆದರ್ಶವಾಗಿದ್ದೀನಿ, ಆದರೆ ನನ್ನ ಆದರ್ಶಗಳು ಬೇರೆಯವ್ರು ನಡೀತಾರೋ ಬಿಡ್ತಾರೋ, ಆದರೂ ಆ ನಡೆಯೋದಕ್ಕೆ ನಾನು ಮೋಟಿವೇಟ್ ಆಗ್ತೀನಿ. ಆದರೆ ಎಲ್ಲೋ ನಾನು ಬದುಕಬೇಕಲ್ಲ ಅನ್ನೋ ಒಂದು ರೀತಿಲಿ ನನ್ನ ಪಾಡಿಗೆ ನಾನು ಜೀವನ ಮಾಡ್ಬೋದು ಹೊರತು ಬೇರೆಯವ್ರಿಗೆ ಕೆಡುಕನ್ನು ಉಂಟು ಮಾಡಬಾರ್ದು. ಆದರೆ ಅವಕಾಶವಾದಿಗಳು ಹಾಗಲ್ಲ. ಆ ಸನ್ನಿವೇಶದಲ್ಲಿ ಏನಾಗುತ್ತೆ ಅದರ ಒಂದು ಫಲಗಳನ್ನು ಪಡಿತಾ ಹೋಗ್ತಾರೆ. ಸೊ 7 ಸೀಕ್ರೆಟ್ ಆಫ್ ಸಕ್ಸಸ್ಸಲ್ಲಿ ನಾನು ನಿನ್ನೆ ಹೇಳಿದೆ, ಒಂದು ಪ್ರಗತಿಪರ ಚಿಂತನೆ, ಅಂದರೆ ಪ್ರೋಆ್ಯಕ್ಟಿವ್ ಆ್ಯಟಿಟ್ಯೂಡ್. ಪ್ರೋಆ್ಯಕ್ಟಿವ್ ಆ್ಯಟಿಟ್ಯೂಡ್ನ ಯಾರು ಬೆಳೆಸ್ಕೊತಾರೆ ಅವರು ಡೆಫಿನೆಟ್ಲಿ ದೇ ವಿಲ್ ಚೇಂಜ್ ದ ಹೋಲ್ ಪರ್ಸ್ಪೆಕ್ಟಿವ್ ಆಫ್ ಲೈಫ್. ಈಗ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡಿಲ್ಲ, ಲೇಟ್ ಆಗೋಯ್ತು, ಏನೋ ಒಂದು ಸಮಸ್ಯೆ ಆಯಿತು, ಅದಕ್ಕೆ ಕೋಪ ಮಾಡಿಕೊಂಡು ಕೂಗಾಡೋದ್ರಿಂದ ಏನೂ ಉಪಯೋಗ ಇಲ್ಲ. ಏನು ಮಾಡ್ಬೋದು ಅದನ್ನು ಮಾಡಿ. ಹಾಗಾಗಿ ಈ ಪ್ರಗತಿಪರ ಚಿಂತನೆ ಆಯಿತು, ಹೋಟ್ಲಲ್ಲಿಲ್ಲ, ತರಿಸ್ಕೊಂಡು ತಿನ್ಬೋದಾ ಹೋಟ್ಲಿಂದ, ಅಥವಾ ಹೋಟೆಲ್ಗೆ ಹೋಗ್ಬೋದಾ, ಅಥವಾ ಆ ರೀತಿ ಆವತ್ತಿನ ದಿನ ಸ್ವಲ್ಪ ಯಾವುದಾದ್ರು ಫ್ರೂಟ್ಸ್ ತಿಂದು ಮಧ್ಯಾಹ್ನ ಊಟ ಮಾಡ್ಬೋದಾ. ಈ ರೀತಿಯ ಹಲವಾರು ಆಯಾಮಗಳಲ್ಲಿ ನಾವು ಈ ಪ್ರಗತಿಪರ ಚಿಂತನೆಗಳನ್ನ ನಾವು ಬೆಳೆಸ್ಕೋಬೇಕಾಗತ್ತೆ. ಅದರಲ್ಲಿ 2ನೇ ಪಾಯಿಂಟ್ ನಾನು ಹೇಳಿದ್ದು ಅಂದರೆ, ವರ್ಕ್ ಆನ್ ಯುವರ್ ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್.
ಈ ಇನ್ಫ್ಲೂಯೆನ್ಸ್ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾತಾಡಿ. ಸುಮ್ಮನೆ ಏನೋ ಅದನ್ನು ಮಾಡಿಬಿಡ್ತೀನಿ ಇದನ್ನು ಮಾಡಿಬಿಡ್ತೀನಿ ಅಂತ ರಾಜಕೀಯ ವ್ಯಕ್ತಿಗಳ ಥರ, ಇನ್ನೊಬ್ಬರ ನಾಯಕರುಗಳ ಥರ ಧರ್ಮದ ಶ್ರದ್ಧೆಗಳನ್ನ ಎಲ್ಲ ನಮ್ಮಲ್ಲಿ ತುಂಬ್ತಾ ಇದ್ದಾರೆ. ಆ ಥರ ಅಲ್ಲ. ಏನು ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡಿ. ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡ್ತಾ ಹೋಗಿ. 4 ಜನ ನಿಮ್ಮನ್ನು ನೋಡ್ತಾ ಹೋಗ್ತಾರೆ, ನಿಮ್ಮ ಜೊತೆ ಕೈ ಜೋಡಿಸ್ತಾರೆ. ಅದು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಚಾನ್ಸಸ್ ಇದೆ ಸ್ನೇಹಿತರೆ. ಒಂದು ಪ್ರಗತಿಪರ ಚಿಂತನೆ, ಅದರಲ್ಲಿ 2ನೇ ಪಾಯಿಂಟ್ ಅದರಲ್ಲೇ ಈಸ್ ವರ್ಕ್ ಆನ್ ಯುವರ್ ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್. ದೆನ್ ವೆನ್ ಪ್ರಚೋದನೆ ಬಂದರೆ ಪ್ರತಿಕ್ರಿಯೆ ವ್ಯಕ್ತಪಡಿಸೋ ಮಧ್ಯದಲ್ಲಿ ಒಂದು ಗ್ಯಾಪನ್ನು ಕ್ರಿಯೇಟ್ ಮಾಡ್ಕೋತಾ ಹೋಗಬೇಕಾಗತ್ತೆ. ಅದೇ ಪ್ರಗತಿಪರ ಚಿಂತನೆ, ಪ್ರೊಆಕ್ಟಿವ್ ಆ್ಯಟಿಟ್ಯೂಡ್. ಇಫ್ ಐ ಆರ್ಗ್ಯೂ ವಿತ್ ದಿಸ್ ಪರ್ಸನ್, ವಾಟ್ ವಿಲ್ ಹ್ಯಾಪನ್ ಇನ್ ದ ಲಾಂಗ್ ರನ್? ಕಲ್ಪನಾ ಶಕ್ತಿ ಮನುಷ್ಯರಿಗೆ ಮಾತ್ರ ಇರೋದು, ಮನಸ್ಸಾಕ್ಷಿ ನಮಗೆ ಮಾತ್ರ ಇರೋದು. ಸೊ ಈ ಮನಸ್ಸಾಕ್ಷಿ ಅನ್ನೋದನ್ನು ಕೂಡ ನಾವು ಎಲ್ಲೋ ಮರಿತಾ ಇದ್ದೀವಿ. ಮನಸ್ಸಾಕ್ಷಿಯನ್ನು ಇಟ್ಕೋಬೇಕಾಗ್ತದೆ. ಇಫ್ ಐ ಫೈಟ್ ವಿತ್ ಮೈ ಮದರ್, ಇಫ್ ಐ ಫೈಟ್ ವಿತ್ ಮೈ ಫಾದರ್, ಇಫ್ ಐ ಫೈಟ್ ವಿತ್ ಮೈ ಸಬಾರ್ಡಿನೇಟ್ ಬಾಸ್ ಆರ್ ಮೈ whoever subordinates, ಸೊ ಎಲ್ಲೋ ಒಂದು ಅಸಹಕಾರಗಳು ಉಂಟಾಗಲಿಕ್ಕೆ ಇದು ಈ ಪ್ರಚೋದನೆ ಪ್ರತಿಕ್ರಿಯೆ, ಈ ಸ್ಟಿಮ್ಯುಲಸ್ ಆ್ಯಂಡ್ ರೆಸ್ಪಾನ್ಸ್. ಡೋಂಟ್ ಫಾಲ್ ಇನ್ ಟು ದ ಟ್ರ್ಯಾಪ್ ಆಫ್ ಅನಿಮಲ್ ಮಾಡೆಲ್ ವೇರ್ ದ ಸ್ಟಿಮ್ಯುಲಸ್ ಆ್ಯಂಡ್ ರೆಸ್ಪಾನ್ಸ್ ಈಸ್ ಇಮಿಡಿಯೇಟ್. ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ವಿ ಕ್ಯಾನ್ ಕ್ರಿಯೇಟ್ ಎ ಗ್ಯಾಪ್. ಇನ್ ಬಿಟ್ವೀನ್ ದ ಗ್ಯಾಪ್ ಬಿ ಪ್ರೊಆಕ್ಟಿವ್. ಬೆಳಗ್ಗಿಂದ ಸಾಯಂಕಾಲದವರೆಗೂ ಎಷ್ಟು ರಿಯಾಕ್ಟಿವ್ ಆಲೋಚನೆಗಳು ಬರ್ತದೆ ಅಂತ 21 ದಿವಸ ಬರೀರಿ ಹೇಳ್ತೀನಿ. ಬೆಳಗ್ಗೆಯಿಂದ ಅಯ್ಯೋ ಗೌರ್ಮೆಂಟ್ ಸರಿ ಇಲ್ಲ, ಅಯ್ಯೋ ಇವ್ರು ಸರಿ ಇಲ್ಲ, ಈ ಪಾರ್ಟಿಯವರು ಈ ರೀತಿ ಹೇಳ್ತಾ ಇದ್ದಾರೆ. ಪ್ರತಿದಿನ ಅಬ್ಸರ್ವ್ ಮಾಡಿ ಎಷ್ಟು ರಿಯಾಕ್ಟಿವ್ ಆಲೋಚನೆಗಳು ನನಗೆ ಬರ್ತಾ ಇದೆ. ಅಯ್ಯೋ ಊಟ ಮಾಡಿಲ್ಲ, ಅಯ್ಯೋ ಇದಾಗಿಲ್ಲ, ಎಲ್ಲ ಸರಿ ಇಲ್ಲ, ನನಗೆಲ್ಲ ಕಷ್ಟ ಆಗ್ತಾ ಇದೆ. ಈ ನೆಗೆಟಿವ್ ಥಾಟ್ಸ್ಗಳು ಎಷ್ಟು ಬರುತ್ತೆ ಅಂತ ಬರೆದಿಡಿ. ಅಥವಾ ರಿಯಾಕ್ಟಿವ್ ಥಾಟ್ಸ್, ಸ್ಟಾಪ್ ಇಟ್. ಒಂದು 1 ಗಂಟೆಗೆ 10 ಬರ್ತಾ ಇದ್ದರೆ ಅದನ್ನು 5 ಮಾಡಿ, 2 ಮಾಡಿ. ಪ್ರೊಆಕ್ಟಿವ್ ಯೋಚನೆ ಮಾಡಿ. ಲೆಟ್ ಅಸ್ ಬಿ ಎ ಪಾರ್ಟ್ ಆಫ್ ದಿ ಸೊಲ್ಯೂಷನ್. ಎಸ್, there are problems ಸೊ ಬಟ್ ಅದು ಬಿಟ್ಬಿಟ್ಟು ಪ್ರಾಬ್ಲಮ್ಸ್ ಇದೆ ಅಂತ ಅದನ್ನೇ ರಿಯಾಕ್ಷನ್ ಮಾಡ್ಕೊಂಡು ಎಲ್ಲೋ ಅದನ್ನೇ ದೊಡ್ಡದು ಮಾಡ್ಕೊಂಡು ನಮ್ಮ ಜೀವನವನ್ನು ಹಾಳು ಮಾಡ್ಕೊಡೋದು ಬಿಟ್ಟುಬಿಡೋಣ ಸ್ನೇಹಿತರೆ. ಸೊ ದ ಫಸ್ಟ್ ಥಿಂಗ್ ಈಸ್ ಪ್ರಗತಿಪರ ಚಿಂತನೆ. ಇನ್ ದಟ್ ಎ ಈಸ್ ವರ್ಕ್ ಆನ್ ಯುವರ್ ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್. ಸೆಕೆಂಡ್, ಕ್ರಿಯೇಟ್ ಎ ಪ್ರಚೋದನೆ ಪ್ರತಿಕ್ರಿಯೆ ಮಾಡೆಲಲ್ಲಿ ಗ್ಯಾಪ್ ಕ್ರಿಯೇಟ್ ಮಾಡಿ. ಆದರೆ 3ನೇದರಲ್ಲಿ ನೀವು ಈ ರಿಯಾಕ್ಟಿವ್ ಆ್ಯಟಿಟ್ಯೂಡ್ಗಳನ್ನ ಅಬ್ಸರ್ವ್ ಮಾಡ್ತಾ ಹೋಗಿ, ಕಡಿಮೆ ಮಾಡ್ತಾ ಹೋಗಿ. ಪ್ಲೀಸ್ reduce that. And the second habit of highly successful people and the great success stories they have created is they convert their goal into a vision. When ನಿಮ್ಮ ಗುರಿಗಳು ಸಂಕಲ್ಪಗಳಾದಾಗ ಎಲ್ಲೋ ನಿಮ್ಮ ಒಂದು ಗುರಿಗಳಿಗೆ ಬಲ ಬರ್ತಾ ಹೋಗುತ್ತೆ ಸ್ನೇಹಿತರೆ. ನಾನು ಅದು ಮಾಡಬೇಕು, ನಾನು ಮನೆ ಕಟ್ಟಬೇಕು, ನಾನು ಕಾರು ತಗೋಬೇಕು, ನಾನು ಅದನ್ನು ಮಾಡಬೇಕು. ಈಗ ನಾವು ಕುವೆಂಪು ಭವನ ಕಟ್ಟಿದ್ದೀವಿ. ಇದು 15 ವರ್ಷಗಳ ಒಂದು ಕನಸಿನ ಕೂಸು, ಒಂದೇ ದಿನದಲ್ಲೇ ಆಗ್ಬಿಟ್ಟಿಲ್ಲ. ಇಟ್ ಹಸ್ ನಾಟ್ ಹ್ಯಾಪನ್ಡ್ ಇನ್ ಒನ್ ಡೇ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇಟ್ ಹಸ್ ಹ್ಯಾಪನ್ಡ್ ಓವರ್ ದ ಇಯರ್ಸ್, 15 ಲಾಂಗ್ ಇಯರ್ಸ್. ಸೊ ಕನಸುಗಳಿಗೆ ಹಿಡ್ಕೊಳ್ಳಿ. ಪ್ಲೀಸ್ ಹೋಲ್ಡ್ ಆನ್ ಟು ದಟ್ ಡ್ರೀಮ್ಸ್. ಹೋಲ್ಡ್ ಆನ್ ಟು ದ ಡ್ರೀಮ್. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಗೆ ವಾಟ್ ಈಸ್ ದ ಪರ್ಪಸ್ ಆಫ್ ಮೈ ಲೈಫ್ ಅಂತ ಗೊತ್ತಿದ್ದೇ ಇದ್ದರೆ ಆ್ಯಡ್ ವ್ಯಾಲ್ಯೂ. ನಾನು ಯಾವಾಗಲೂ ಹೇಳ್ತೀನಿ, ಆ್ಯಡ್ ವ್ಯಾಲ್ಯೂ. ಇವತ್ತು 1 ಇದ್ದರೆ 1.1 ಆದರೂ ಮಾಡಿ, 1.05 ಆದರೂ ಮಾಡಿ. 1%, 0.5%, not 1%. Please add value to yourself, add value to others, because we are living in a interdependent realities of life. ಈ ಒಬ್ಬರಿಗೆ ಇನ್ನೊಬ್ಬರು ಪರಾವಲಂಬನೆ ಈ ಒಂದು ಸಮಾಜದ ಒಂದು ಅವಿಭಾಜ್ಯ ಅಂಗ. ದ ಇಂಟರ್ಡಿಪೆಂಡೆನ್ಸಿ ಈಸ್ ದ ಬೇಸಿಕ್ ಫ್ಯಾಬ್ರಿಕ್ ಆಫ್ ಲೈಫ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. If you negate that, I am totally independent, I am totally dependent, I am like a parasite, I only hang on to somebody, I need a guru. Guru is needed for motivation, but that doesn't mean that you are hang on to him 24/7. ಸೊ ಯಾವ ಸೋರ್ಸ್ ಆಫ್ ಮೋಟಿವೇಶನ್ ಇರ್ತದೆ ಅದನ್ನು ದೆನ್ ವಿ ಹ್ಯಾವ್ ಟು ವರ್ಕ್ ಆನ್ ದಟ್ ಈಸ್ ಓನ್ಲಿ ಎ ಸೋರ್ಸ್ ಆಫ್ ಮೋಟಿವೇಶನ್. ಮೈಲ್ ಸ್ಟೋನ್ ಇದ್ದಂಗೆ ಗುರುಗಳು. ನೆನ್ನೆ ಹೇಳಿದೆ, ನೆನ್ನೆ ವಿಡಿಯೋ ನೋಡಿ ನೀವು. ನನ್ನ 35 ವರ್ಷಗಳ, ನನ್ನ 15 ವರ್ಷಗಳಿಂದ 50 ವರ್ಷಗಳ ಪ್ರಯಾಣ, ಹಲವಾರು ವ್ಯಕ್ತಿಗಳು. ನಾನು ಎಂಜಿನಿಯರಿಂಗು, ಮ್ಯಾನೇಜ್ಮೆಂಟು, ಮನಃಶಾಸ್ತ್ರ ಮತ್ತು ಪಬ್ಲಿಕ್ ಸ್ಪೀಕಿಂಗ್, ಇಷ್ಟು ಈ ಸ್ಪಿರಿಚುಯಾಲಿಟಿ
ಅದಷ್ಟನ್ನು ಸಮತೋಲನವಾಗಿ ನಾನು ನಡ್ಕೊಂಡು ಬಂದಿರೋದ್ರಿಂದ ಹಿನ್ನಡೆ ಒಳಗೆ ಗುರುಗಳಿದ್ದಾರೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಎನಿ ಗೋಲ್ ಹ್ಯಾಸ್ ಟು ಬಿ ಬ್ಯಾಕ್ ಬೈ ಎ ಗೈಡ್. If you think that you can do everything on your own, I am very sorry. Okay, you need a guru, you need a guide, you need a mentor, you need a godfather. ಪತ್ರಿಜಿಯವರು ನಮ್ಮನ್ನು ಯಾವುದೋ ಒಂದು ಮಟ್ಟದಲ್ಲಿ ಇದ್ದವರು 15 ವರ್ಷದಿಂದ ಒಂದು ದೊಡ್ಡ ಮಟ್ಟಕ್ಕೆ ಎತ್ತಿ ಕೂರಿಸಿದ ಧೈರ್ಯ ಕೊಟ್ಟಿದ್ದಾರೆ ನಮಗೆ. ಕುವೆಂಪು ಭವನ ಕಟ್ಟುವಂಥ ಒಂದು ಹುಮ್ಮಸ್ಸನ್ನು ಕೊಟ್ಟಿದ್ದಾರೆ. ಆದರೆ ಅದೇ 15 ವರ್ಷಗಳ ಹಿಂದೆ ನಾನೇನು ಯೋಚನೆ ಮಾಡಿದರೆ, ಅಯ್ಯೋ ನನ್ನ ಕೈಯಲ್ಲಿ ಆಗ್ಬಿಡುತ್ತಾ, ನಾನು ಮಾಡಿಬಿಡ್ತೀನ, ನನ್ನ ಕೈಯಲ್ಲಿ ಆಗ್ಬಿಡುತ್ತಾ ಇದು. ಸೊ ಈ ರೀತಿಯ ನೆಗೆಟಿವ್ ಆ್ಯಟಿಟ್ಯೂಡ್ಸ್ಗಳನ್ನ ಇಟ್ಕೊಂಡಿದ್ವಿ. ವಾಟ್ ಯು ನೀಡ್ ಈಸ್ ಎ ಗುಡ್ ಪ್ಲೇ ಗ್ರೌಂಡ್. ನೀರು, ವಾಟ್ ಯು ನೀಡ್ ಇಸ್ ಎ ಪ್ಲೇ ಗ್ರೌಂಡ್. ಓಕೆ, ವಾಟ್ ಯು ನೀಡ್ ಇಸ್ ಎ ಪ್ಲೇ ಗ್ರೌಂಡ್. ಪ್ಲೇ, ಯು ಡೋಂಟ್ ಹ್ಯಾವ್ ಟು ಬಿಲ್ಡ್ ಎ ಪ್ಲೇ ಗ್ರೌಂಡ್. ಮೈದಾನ ಕಟ್ಟೋದಕ್ಕೆ ಹೋಗಿ 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 ನಂದೇ ಮೈದಾನ, ನೀವು ಮೈದಾನ ಕಟ್ಟೋಷ್ಟೊತ್ತಿಗೆ ನಿನಗೆ 60-70 ವರ್ಷ ಆಗಿಬಿಟ್ಟಿರ್ತದೆ. ಅವಾಗ ಯಾರೋ ಬಂದು ಆಡೋದಕ್ಕೆ ಬಿಡ್ಬೇಕು ನೀವು. ಸೊ ಹಾಗಾಗಿ ವರ್ಕ್ ವಿತ್ ಅದರ್ಸ್. ನಾನು ತುಂಬ ಜನ ಯಂಗ್ಸ್ಟರ್ಸ್ ಹೇಳ್ತೀನಿ, ನನ್ನದೇ ಐಡೆಂಟಿಟಿ, ನಂದೇ ನಾನು ಅಂದ್ಕೊಂಡಂಗೆ ಆಗ್ಬಿಡ್ಬೇಕು, ನನ್ನ ಐಡೆಂಟಿಟಿ ಎಲ್ಲೋಟೋಗುತ್ತೆ. ಆಲ್ವೇಸ್ ದೀಸ್ ಯಂಗ್ಸ್ಟರ್ಸ್ ಆಲ್ವೇಸ್ ವರಿ ಅಬೌಟ್ ದಿಸ್ identity. What they suffer with this identity crisis. I don't know what is this identity crisis. ಯಾರು ನಿಮ್ಮನ್ನು ನೀವು ಬೇರೆಯವ್ರ ಜೊತೆ ಕೆಲಸ ಮಾಡಿಬಿಟ್ರೆ ನಿಮ್ಮ ಐಡೆಂಟಿಟಿ ಒಟ್ಟಾಗುತ್ತೆ, ನಿಮ್ಮ ಅಸ್ತಿತ್ವ ತೆಗೆದುಬಿಡ್ತಾರೆ ಅನ್ನೋದು ಯಾರು ಹೇಳಿದ್ದು? ದಿಸ್ ವರ್ಲ್ಡ್ ಹಾಟ್ ವಾಟರ್, ದಿಸ್ ವರ್ಲ್ಡ್ ಈಸ್ ನೀಡ್ಸ್ this kind of co-creation. I always tell, co-creation is the basic fabric of life. If you cannot co-create, I'm sorry. ನಾನು ಇಲ್ಲಿ ಕೂತ್ಕೊಂಡು ಒಂದು ಮೊಬೈಲಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಐ ನೀಡ್ ಎ ಮೊಬೈಲ್, ಐ ನೀಡ್ ವ್ಯೂವರ್ಸ್, ಐ ನೀಡ್ ಸಂಬಡಿ ಟು ಅಪ್ರಿಷಿಯೇಟ್. ಅದೇ ಇಲ್ಲ ಅಂದರೆ co-creation ಎಲ್ಲಾಗುತ್ತೆ? ನೀವು ಹೋಗಿ 4 ಜನಕ್ಕೆ ಹೇಳ್ತೀರಾ. ಮೋಟಿವೇಶನಲ್ ಸ್ಪೀಕರ್ ಒಬ್ಬರು ಪ್ರೇಮ್ ಕುಮಾರ್ ಅಂತ ಇದ್ದಾರೆ. he speaks positively, not that I don't come across negative circumstances. ನಕಾರಾತ್ಮಕ ಸಂದರ್ಭಗಳು ನನ್ನ ಜೀವನದಲ್ಲಿ ಬರಲ್ಲ ಅಂತಲ್ಲ, ಬಂದೇ ಬರುತ್ತೆ. ಯಾವುದೇ ವ್ಯಕ್ತಿಗಳಿಗೆ ನಕಾರಾತ್ಮಕ ಸಂದರ್ಭಗಳು ಬಂದಾಗ ನಾವು ಎಲ್ಲೋ ಅದನ್ನು ಹಿಂದೆ ಹೋಗಿ ಅದಕ್ಕೆ ಸ್ಟೋರಿ ಬರ್ಕೊಂಡು, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು, ನಾನು ಹೇಳ್ತೀನಿ ಯಾವಾಗಲೂ, ಇಟ್ಸ್ ವೆರಿ ಈಸಿ ಟು ಮ್ಯಾನೇಜ್ ಫೇಲ್ಯೂರ್ಸ್, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ ಸಕ್ಸಸ್. ಇಟ್ಸ್ ವೆರಿ ಈಸಿ ಟು ಮ್ಯಾನೇಜ್ ಸಾಲ, ಸೋಲ, ನೋವು ಎಲ್ಲನೂ, ಅವಮಾನ. ಬಟ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ ಫೇಮ್, ನೇಮ್, ಎಲ್ಲ. ಕೀರ್ತಿ ಶನಿ ಅಂತ ಬರ್ತದೆ. ಕೀರ್ತಿಯಿಂದನೇ ಒಬ್ಬ ಶನಿಗೆ ಕೂತಿರ್ತಾನೆ. ಅದಕ್ಕೆ ನಿನ್ನ ತಲೆ ಮೇಲೆ ತುಂಬಿಟ್ಟು ನಿನಗೆ ಕೊಂಬರಿಸ್ತಾನೆ. ಹಣ ಕೊಟ್ಟಾಗ ತರಲೆಗಳು ಆಲೋಚನೆಗಳು ಬರ್ತದೆ. ಈ ತರಲೆ ಆಲೋಚನೆಗಳು ಬಂದಾಗ ನೀವು ಒಳ್ಳೆಯವ್ರನ್ನ ನಂಬಲ್ಲ, ಯಾರನ್ನೋ ನಂಬ್ತೀವಿ. ವಿ ಎಂಡ್ ಅಪ್ ಇನ್ ಕೆಟಾಸ್ಟ್ರಫಿ. ಸ್ನೇಹಿತರೆ, ಇವತ್ತು ಒಬ್ಬ ಬ್ಲೇಡ್ ಹಾಕೊಂಡು ಕೂಯ್ತಿರ್ತಾನೆ, ಅವ್ರನ್ನೋಗಿ ನಂಬ್ತೀವಿ. ಆದರೆ ನಾವು ಯಾವುದೋ ಒಬ್ಬ ಹಾನೆಸ್ಟ್ ಪರ್ಸನ್ನು ಯಂಗ್ಸ್ಟರ್ ಬಂದಾಗ ನನ್ನ ಅಸೋಸಿಯೇಟ್ ಮಾಡಿಕೊಂಡು ಅವನು ಬೆಳೆಸಿ ನಾನು ಬೆಳೆಯೋದು, ಅದನ್ನು ನಾವು ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ಬಿಕಾಸ್ ವಿ ಸಫರ್ ವಿತ್ ಐಡೆಂಟಿಟಿ ಕ್ರೈಸಿಸ್. ಈ ಐಡೆಂಟಿಟಿ ಕ್ರೈಸಿಸ್ನ ಬಿಟ್ಬಿಡಿ. ಸಂಕಲ್ಪಗಳು ನೀವು ಸಾಕಾರ ಆಗಬೇಕು ಅಂದರೆ ನಿಮ್ಮ ಗುರಿಗಳನ್ನ ಸಂಕಲ್ಪ ಮಾಡಿ, ಸಂಕಲ್ಪಗಳಿಂದ ಧ್ಯೇಯಗಳಾಗಿ ಅದು ಒಂದು ಸಮೂಹದ ಪ್ರಜ್ಞೆಯಲ್ಲಿ ಆ ಧ್ಯೇಯ ಬಂದಾಗ ನಿಮ್ಮ ಟೀಮ್ ಕೂಡ ನಿಮ್ಮನ್ನು, ಈ ಪಿರಮಿಡ್ ಕಾನ್ಸೆಪ್ಟಲ್ಲಿ ಕೆಳಗಡೆ 10 ಜನ ಇದ್ದರೆ 8, 6, 4, 2, 1 ಆ ಟಾಪಲ್ಲಿ ನೀವು ಇವತ್ತು ಹೋಗಿರ್ತೀರ. ವೈ ಪೀಪಲ್, ವೆರಿ ಫ್ಯೂ ಪೀಪಲ್ ಆನ್ ಟು ದ ಟಾಪ್? ವೈ ಪೀಪಲ್? ಇಟ್ ಈಸ್ ನೆವರ್ ಕ್ರೌಡೆಡ್. ದ ಲ್ಯಾಡರ್ ಆಫ್ ಸಕ್ಸಸ್, ಯಶಸ್ಸಿನ ಏಣಿಯಲ್ಲಿ ಮೇಲ್ಗಡೆ ಖಾಲಿ, ಯಾರು ಹೋಗೋದಿಲ್ಲ. ಅದಕ್ಕೆ ಹೋಗೋಷ್ಟೊತ್ತಿಗೆ ಏನು ಎಲ್ಲ ಕೆಲವ್ರು ಹೋಗೋವರೆಗೂ ಕೆಲವ್ರಿಗೂ ಬಂದ್ಬಿಡುತ್ತೆ, ಬೇಗ ಹೋಗ್ಬಿಡ್ತಾರೆ ಕೆಲವರು, ಬೇರೆಯವ್ರನ್ನ ತುಳಿದು. ಅದಕ್ಕೋಸ್ಕರ ಹೇಳಿದು, ಸ್ಟೀವನ್ ಕೋವೆ ಹೇಳ್ತಾರೆ, ಇನ್ ದ ಲ್ಯಾಡರ್ ಆಫ್ ಸಕ್ಸಸ್ ಬಿ ಶೂರ್ ಇಟ್ ಈಸ್ ಲೀನಿಂಗ್ ಅಗೇನ್ಸ್ಟ್ ದ ರೈಟ್ ವಾಲ್. ಅವ್ರು ಹೇಳ್ತಾರೆ, ಯಶಸ್ಸಿನ ಏಣಿ ಯಾವ ಗೋಡೆ ಮೇಲೆ ನಿಂತಿದೆ, ಯಾವ ಮೌಲ್ಯಗಳ ಮೇಲೆ ನಿಂತಿದೆ, ಪ್ರೀತಿ, ವಿಶ್ವಾಸ, ಸಹಕಾರ, ನಂಬಿಕೆ, ಈ ಒಂದು ಮೌಲ್ಯಗಳ ಮೇಲೆ ನಿಂತಿದ್ರೆ ಆ ಒಂದು ಏಣಿ ನಿಮ್ಮನ್ನು ತಗೊಂಡೋಗಿ ಅಲ್ಲೇ ನಿಲ್ಲಿಸುತ್ತೆ, ಅಲ್ಲೇ ಇರ್ತೀರ. ಸಿಂಪ್ಲಿಸಿಟಿ ಬೆಳೆಸ್ಕೋತೀರ, ಸರಳತೆ ಬೆಳೆಸ್ಕೋತೀರ. ಸೊ ಹಾಗಾಗಿ ಪ್ಲೀಸ್ ಕನ್ವರ್ಟ್, ನಿಮ್ಮ ಗುರಿಗಳನ್ನ ಸಂಕಲ್ಪ ಮಾಡಿ. 3ನೇದು ಸಮಯ ಪ್ರಜ್ಞೆ ಬೆಳೆಸ್ಕೊಳ್ಳಿ. ಸಮಯ ಪ್ರಜ್ಞೆ ಅಂದರೆ ಏನು?
ಸಮಯ ಪ್ರಜ್ಞೆ ಈಸ್ ಈಕ್ವಲ್ ಟು ಮನುಷ್ಯರ ನಿರ್ವಹಣೆ, ಮಾನವರ ನಿರ್ವಹಣೆ. ಸಮಯ ಅಂದರೆ ಮಾನವರ ನಿರ್ವಹಣೆ, ಎಲ್ಲ ಸಂದರ್ಭಗಳ ನಿರ್ವಹಣೆ. ಸೊ ನಮ್ಮ ಸಂಬಂಧಗಳು ಈ ಸೋಪನ ಕಥೆಯಲ್ಲಿ ಬರುವ ಬಂಗಾರದ ಬಾತುಕೋಳಿ ಥರ ಸ್ನೇಹಿತರೆ. ನಮ್ಮ ಸ್ನೇಹಿತರಿರ್ಬೋದು, ಮನೆಯವರಿರ್ಬೋದು. ನಮ್ಮ ತಾಯಿ 28-30 ವರ್ಷ ನನಗೆ ಅಡುಗೆ ಮಾಡಿ ಬೆಳೆಸಿದ್ದಾರೆ. ನಮ್ಮ ಶ್ರೀಮತಿಯವರು ಆರ್ಕಿಟೆಕ್ಟ್ ಆಗಿದ್ರು ಕೂಡ ಅವರು ನಮಗೆ ಹೆಲ್ಪ್ ಮಾಡಿದ್ದಾರೆ ಬೇಕಾದಷ್ಟು. ನಮಗೆ ಊಟ ಹಾಕೋರು ಯಾರು, ಅವ್ರನ್ನೆಲ್ಲ ನಾವು ವಿ ಆರ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್. ಡೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಯು ಅಂಡರ್ಸ್ಟ್ಯಾಂಡ್ ವೆನ್ ದೇ ಡೋಂಟ್ ಡೂ ಇಟ್, ವೆನ್ ದೇ ಯು ಡೋಂಟ್ ಹ್ಯಾವ್ ದಟ್ ಫೆಸಿಲಿಟಿ. ಎಷ್ಟೋ ಜನ ಸ್ನೇಹಿತರು ನಿಮ್ಮನ್ನು ಕೈ ಹಿಡಿದು ಹೋಗಿರ್ತಾರೆ, ಕಷ್ಟ ಬಂದಾಗ ನಿಮಗೆ ಹೆಲ್ಪ್ ಮಾಡಿರ್ತಾರೆ. ಆದರೆ ನೀವು ಅದನ್ನು ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆ? ಅಯ್ಯೋ ನಾನು ಯಾಕೆ ಮಾಡಬೇಕು, ನನಗೂ ಅದಕ್ಕೆ ಸಂಬಂಧ ಇಲ್ಲ, ನಾನು ಶ್ರೀಮಂತ ಆಗ್ಬಿಟ್ಟೆ. ಅದು ತಪ್ಪು ಸ್ನೇಹಿತರೆ. ನಾನು ನಡೆದು ಬಂದ ದಾರಿಯಲ್ಲಿ 4 ಜನ ನಡೆಯೋಂಗಿರಬೇಕು. ಯಾವಾಗಲೂ 0 to hero, ಯಾರೂ ತುಳಿಯೋದ ಹಾದಿಲಿ ಹೇಳೋದು. ಪ್ಲೀಸ್ ಮೇಕ್ ಅದರ್ಸ್ ಟು ವಾಕ್ ಆನ್ ದ ಪಾತ್ ಯು ಹ್ಯಾವ್ ಕ್ರಿಯೇಟೆಡ್ ಇಟ್. ಓಕೆ, ಖಾಲಿ ಕಪ್ ಅಂತ ಮಾಡಿದೆ ಝೆನ್. ಮೇಕ್ ದಿಸ್ ಮೈಂಡ್ ಎಂಟಿ. ಈ ಶೂನ್ಯ ಮನಸ್ಸು ಬಂದಾಗ, ವೆನ್ ಯು ಆರ್ ಝೀರೋ ಇನ್ ಯೋರ್ ಮೈಂಡ್, ಯು ಬಿಕಮ್ ದ ಹೀರೋ ಇನ್ ಯುವರ್ ಲೈಫ್. ಹೀರೋಯಿಸಮ್ ಈಸ್ ನಾಟ್ ಎ ಪರ್ಮನೆಂಟ್ ಸ್ಟೇಟ್. ಹೀರೋ ನಾಯಕ ಆಗ್ಬಿಟ್ಟೆ, ಗೆದ್ದುಬಿಟ್ಟೆ, ಬಂದ್ಬಿಡ್ತು ಕೀರ್ತಿ, ಅದು ಪರ್ಮನೆಂಟ್ ಅಲ್ಲ. ಅದು ಕೂಡ ಸರಿದು ಹೋಗುತ್ತದೆ. ಕಷ್ಟಗಳು ಕೂಡ ಸರಿದು ಹೋಗುತ್ತದೆ. ರಂಜಿತ್ ನಮಸ್ಕಾರ. ಕಷ್ಟಗಳು ಕೂಡ ಸರಿದು ಹೋಗುತ್ತವೆ, ಸುಖಗಳು ಕೂಡ ಸರಿದು ಹೋಗುತ್ತವೆ. ಇಲ್ಲಿ ಯಾವುದು ಶಾಶ್ವತ ಅಲ್ಲ. ಕುವೆಂಪು ಹೇಳ್ತಾರೆ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೋ ಮುಖ್ಯರಲ್ಲ. ಇಲ್ಲಿ ಮೊದಲಿಲ್ಲ, ಕೊನೆ ಇಲ್ಲ. ಓ ನನ್ನ ಚೇತನ, ಆಗು ನೀ ಅನಿಕೇತನ. ವಿಶ್ವಮಾನವರಾಗಿ ಇವತ್ತು ವಿಶ್ವಮಾನವ ಪಿರಮಿಡ್ನ ನಾವು ನಿಡ್ಗಟ್ಟಲ್ಲಿ ಮಾಡಿದ್ದೀವಿ. ಈ ಚೇತನಗಳ ಒಂದು ಸಹಕಾರ ಇಲ್ಲದೆ ನಮ್ಮ ಕೈಲಿ ಆಗೋದಿಲ್ಲ. ತಿಳಿಗೆ ಬುದ್ಧ ನಿನಗೆ ನೀನೇ ಬೆಳಕಾಗು ಎಂದರು. ಬಸವಣ್ಣ ಕಾಯಕವೇ ಕೈಲಾಸ ಅಂದರು. ಕಾಯಕ ಯೋಗವನ್ನು ನಾವು ಬೆಳೆಸ್ಕೋಬೇಕು. ಕಾಯಕದಲ್ಲಿ ದೇವರನ್ನ ಕಾಣಬೇಕು, ದೇಹವನ್ನು ದಂಡಿಸಬೇಕು. 4 ಜನಗಳಿಗೆ ನಾವು ಮಾದರಿಯಾಗಬೇಕು ಅಂದರೆ ನಾವು ಅದನ್ನು ಮಾಡಬೇಕು. ಮಹಾತ್ಮ ಗಾಂಧಿ ಎಲ್ಲ ಮಾನ್ಯರು ಹೇಳಿದಂಗೆ ಇವತ್ತು ಅವ್ರು ಜಗತ್ತಿಗೆ ಹೇಳ್ತಾರೆ, ನನ್ನ ಜೀವನವೇ ಒಂದು ಸಂದೇಶ. ಹಾಗಾಗಿ ಎಷ್ಟು ಕಾನ್ಫಿಡೆನ್ಸಿಂದ ಹೇಳಿರ್ಬೋದು. ಯಾಕಂದರೆ ಅದು ಒಳಗೆ ಬರುವ ಒಂದು ಆ ಪ್ರಾಮಾಣಿಕತೆಯ ಆಳ, ಅವರು ಹೋದ ಎತ್ತರ ಎರಡೂ ಅಳಿಯೋಕ್ಕಾಗಲ್ಲ ಸ್ನೇಹಿತರೆ. ತಿಳ್ಕೊಳ್ಳಿ, ಈ ಆಳ ವಿಸ್ತಾರ ಮತ್ತು ಈ ಇದನ್ನು ಕುವೆಂಪು ಹೇಳ್ತಾರೆ, ನಾನು ಏರುವ ಮಟ್ಟಕ್ಕೆ ನೀ ಏರಬಲ್ಲೆಯ, ನಾ ಇಳಿಯುವ ಮಟ್ಟಕ್ಕೆ ನೀ. ಅಂದರೆ ಆ ಡೆಪ್ತ್ ಆಫ್ ಹಿಸ್ ಆ್ಯಂಡ್ ದ ಹೈಟ್ ಕಾನ್ಷಿಯಸ್ನೆಸ್ಸು ಎಷ್ಟು ದೊಡ್ಡದು, ಅದು ಎಷ್ಟು ಆಳ ಇದೆ. ಹಾಗಾಗಿ ಈ ಸಮಯ ಪ್ರಜ್ಞೆನ, ಮನುಷ್ಯರುಗಳನ್ನ ಅಥವಾ ಸಂದರ್ಭಗಳನ್ನ, ನನ್ನ ಸುತ್ತ ಇರೋ ಪ್ರಕೃತಿನ ಚೆನ್ನಾಗಿ ನೋಡ್ಕೋತೀನಿ. ಸಮಯ 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 ಅಂತ ತಿಳ್ಕೊಂಡು ನೀವು ಸಮಯದ ನಿರ್ವಹಣೆಯಲ್ಲಿ ದೊಡ್ಡ ಪೊಲೀಸ್ ಆಫೀಸರ್ ಥರನೋ ಮಿಲಿಟ್ರಿ ಆಫೀಸರ್ ಥರನೋ ಜೀವನ ಮಾಡೋದಲ್ಲ. As long as you're managing people, as long as you're producing positive results, as long as you are good relationship people around you, you don't worry about time. That's what. 4ನೇ ಅಭ್ಯಾಸ ಕೊಟ್ಟಿರ್ತೀನಿ. ಇದು ಬೇರೆಯವ್ರಿಗೂ ಇನ್ವಾಲ್ವ್ ಆಗುತ್ತೆ. ನಾನು ಗೆದ್ದು ಬೇರೆಯವ್ರನ್ನು ಗೆಲ್ಲಿಸುವ ಗುಣ. ವಿನ್ 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 ವಿನ್. ಈ ವಿನ್ ವಿನ್ ಆ್ಯಟಿಟ್ಯೂಡ್ಗಳನ್ನ ನಾವು ಬೆಳೆಸ್ಕೊಳ್ದೆ ಹೋದರೆ, ನಾನು ಮಾತ್ರ ಗೆಲ್ಲಬೇಕು, ಬೇರೆಯವರು ಸೋತ್ರ ಹೋಗ್ಲಿ ಬಿಡಿ, ಸಾಯ್ಲಿ, ನನಗೇನಾಗಬೇಕು ಅನ್ನೋ ಈ ಗುಣವನ್ನು ನಾವು ಬಿಡಬೇಕು. ದಿಸ್ ಇಸ್ ದ 4th ಹ್ಯಾಬಿಟ್. ಯಾವ ವ್ಯಕ್ತಿ ಇನ್ಕ್ಲೂಸಿವ್ ಆಗಿರ್ತಾನೆ, ಯಾವ ವ್ಯಕ್ತಿ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾನೆ, ಅವನು ವಿನ್ ಲೂಸ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ನಾನು ಗೆಲ್ಲಬೇಕು, ಅವನು ಸೋಲ್ಬೇಕು. ನಾನು ಬುಲ್ಡೋಸರ್ ಹೊಡ್ಕೊಂಡು ಅವನ್ನ ಸಾತ್ರೂ ಪರವಾಗಿಲ್ಲ, ನನಗೇನಾಗಬೇಕು. ಆದರೆ ಕೆಲವು ವ್ಯಕ್ತಿಗಳು ಒಂದು ಡೋರ್ ಮ್ಯಾಟ್ ಥರ, ಮನೆ ಮುಂದೆ ಹಾಕಿರ್ತೀವಿ ನೋಡಿ ಡೋರ್ ಮ್ಯಾಟು, ಆ ಡೋರ್ ಮ್ಯಾಟ್ ಥರ ಆಗಿಬಿಟ್ಟು ಅವರು ಎಲ್ಲೋ ತಮ್ಮ ಒಂದು ಅಸ್ತಿತ್ವವನ್ನು ಕಳ್ಕೊತಾರೆ. ಸ್ನೇಹಿತರೆ, ನಾನು ಬಹಳ ದಿನಗಳ ಮೇಲೆ, ನಾನು ಒಂದು ವಾರದ ಮೇಲೆ ನನ್ನ ಮನೆಗೆ ಬಂದೆ. ಸೊ ಐ ಆಮ್ ಸ್ಪೀಕಿಂಗ್ ಫ್ರಮ್ ದೇರ್. ಓಕೆ ಸ್ನೇಹಿತರೆ, ಸೊ ಈ ಒಂದು ವಿನ್ ವಿನ್ ಆ್ಯಟಿಟ್ಯೂಡ್, ಈ ವಿನ್ ವಿನ್ ಆ್ಯಟಿಟ್ಯೂಡ್ನ ನಾವು ಬೆಳೆಸ್ಕೊಳ್ಳದೆ ಹೋದರೆ ಏನಾಗುತ್ತೆ, ಎಲ್ಲೋ ನಮ್ಮಲ್ಲಿ ನಾವು ಈ ಒಂದು ಸ್ಕೇರ್ಸಿಟಿ, ಚಿಲ್ಲರೆತನಗಳು ನಮ್ಮನ್ನು ಕಾಡುತ್ತೆ. ಈ ಚಿಲ್ಲರೆತನಗಳನ್ನ ನಾವು ಬಿಡಬೇಕಾಗತ್ತೆ. ಯಾಕೆಂದರೆ ನಾವು ಎಲ್ಲಿಯವರೆಗೂ ಈ ಚಿಲ್ಲರೆತನಗಳನ್ನ ನಾವು ಇಟ್ಕೊಂಡಿರ್ತೀವಿ, ಅಲ್ಲಿಯವರೆಗೂ ನಾವು ಇದು ಆಗೋದಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಈ ನಮ್ಮ ಸ್ಕೇರ್ಸಿಟಿ ಮೆಂಟ್ಯಾಲಿಟಿನ ಬಿಟ್ಟು ಸ್ವಲ್ಪ
ಅಬಂಡೆನ್ಸನ್ನು ಬೆಳೆಸ್ಕೊಳ್ಳೋಣ. ಸೊ ಈ ಸ್ಕೇರ್ಸಿಟಿ ಮೆಂಟಾಲಿಟಿ ಯಾಕೆ ಬರುತ್ತೆ ಅಂದರೆ, ಈ ಕೆಲವರು ಬಡತನದಿಂದ ಬಂದವರು ಸಾಹುಕಾರಗಳಾಗಿದ್ದ ಮೇಲೂ ಕೂಡ ಎಲ್ಲೋ ಒಂದು ಆ ಒಂದು ನಾನು ತಿರ್ಗಾ ಬಡವ ಆಗ್ಬಿಟ್ರೆ, ತಿರ್ಗಾ ನಾನು ನಾನು ಗಳಿಸಿದ್ದೆಲ್ಲ ಹೊಟ್ಟೋಗ್ಬಿಟ್ರೆ ಅನ್ನೋ ಒಂದು ಆ ಸ್ಕೇರ್ಸಿಟಿ ಇರುತ್ತಲ್ಲ, ಆ ಸ್ಕೇರ್ಸಿಟಿನ ನಾವು ಹೋಗ್ಲಾಡಿಸ್ಬೇಕು ಅಂದರೆ ಸ್ನೇಹಿತರೆ, ದ ಓನ್ಲಿ ವೇ ಇಸ್ ಟು ಪ್ರಾಕ್ಟೀಸ್ ಅಬಂಡೆನ್ಸ್. ಈ ಬದುಕು ಎಲ್ರಿಗೂ ಕೊಟ್ಟಿದೆ, ನನಗೂ ಕೊಟ್ಟಿದೆ, ಬೇರೆಯವ್ರಿಗೂ ಕೊಡಲಿ. ಸಮುದ್ರದಲ್ಲಿ ಒಂದು ಸ್ಪೂನು, ಒಂದು ಬಕೆಟ್ ನೀರು ತೆಗೆದುಬಿಟ್ರೆ ಎಲ್ಲ ಖಾಲಿ ಆಗೋಗುತ್ತಾ? ಹಾಗೆ ನಮ್ಮ ಜೀವನದಲ್ಲಿ ನಾವು ಬೆಳೆಸ್ಕೋಬೇಕಾಗಿದ್ದ ಆ್ಯಟಿಟ್ಯೂಡ್ ಏನಂದರೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ದ ವರ್ಲ್ಡ್ ಇಸ್ ಫುಲ್ಲಿ ಅಬಂಡೆಂಟ್. ಇಲ್ಲಿ ಎಲ್ರಿಗೂ ಜಾಗ ಇದೆ, ಎಲ್ರಿಗೂ ಆಟ ಆಡೋಕ್ಕೆ ಮೈದಾನ ಇದೆ, ಕುದುರೆ ಇದೆ, ಮೈದಾನ ಇದೆ, ಓಡಿಸ್ಬೋದು. ಆದರೆ ಕಾಂಪಿಟೇಷನ್ ಆರೋಗ್ಯಕರವಾಗಿರಲಿ. ಸೋತ್ರೆ ಕಲೀರಿ, ಸೋಲು ಪಾಠವನ್ನು ಕಲಿಸುತ್ತೆ. ಸೊ ವಿನ್. ನಾನು ಬೇರೆಯವ್ರನ್ನ ಗೆಲ್ಲಿಸ್ತೀನಿ. ದ ಸೀಕ್ರೆಟ್ ಆಫ್ ಸಕ್ಸಸ್ಫುಲ್ ಪೀಪಲ್ ಈಸ್ ದೇ ಮೇಕ್ ಅದರ್ಸ್ ವಿನ್. ನೀವು ಯಾರೇ ನೋಡಿ, NR ನಾರಾಯಣ ಮೂರ್ತಿ ಇರ್ಬೋದು, ಅಜೀಂ ಪ್ರೇಮ್ಜಿಯವ್ರು ಇರ್ಬೋದು. ನಾನು ಬರೀ ಉದ್ಯಮಿಗಳ ಹೆಸರು ಹೇಳ್ತಾ ಇದ್ದೀನಿ. ನಾನು ಒಬ್ಬ ಉದ್ಯಮಿಯಾಗಿರೋದ್ರಿಂದ ಉದ್ಯಮಿಗಳ ಹೆಸರು ಹೇಳ್ತಾ ಇರ್ಬೋದು. ಯಾವುದೇ ಒಬ್ಬ ದೊಡ್ಡ ಸ್ಪಿರಿಚುವಲ್ ಹೆಡ್ ಆಗಿರ್ಬೋದು. ಸೊ 4 ಜನ ಅವ್ರ ಹಿಂದೆ ಬೆಳೆಸಿದ್ದಾರೆ. ಆ ಒಂದು ಸ್ಟೂಡೆಂಟ್ಸ್ನೇ ಇರ್ಬೋದು, ಅವರ ಒಂದು ವೃಂದಾನ, ಒಂದು ವಿಸ್ತಾರನ ಮಾಡಿದ್ದಾರೆ ಸ್ನೇಹಿತರೆ. ಸೊ ನೀವು ಜಾಕ್ ಮಾ ನೋಡ್ಬೋದು, Alibaba.com, ಅಥವಾ ವಾರನ್ ಬಫೆಟ್, ಇವರೆಲ್ಲ ಜಗತ್ತಿನ ಅತ್ಯಂತ ಶ್ರೀಮಂತರಲ್ಲಿ. ಸೊ ಹಾಗೆ ನಮ್ಮ ವಿಂಡೋಸ್, ನಮ್ಮ ಮೈಕ್ರೋಸಾಫ್ಟು ಅವರು. ಸೊ ಹೀಗೆ ಗೋ ಆನ್ ಅಬ್ಸರ್ವಿಂಗ್ ದೇರ್ ಲೈಫ್. ಅವರು ವಾಪಸ್ ಕೊಡ್ತಾ ಹೋಗ್ತಾರೆ. ಅರ್ಥ ಆಯ್ತಲ್ಲ? ಸೊ ಯಾಕೆ ಅವರು ವಾಪಸ್ ಕೊಡ್ಲಿಕ್ಕೆ ಹೋಗ್ತಾರೆ ಅಂದರೆ, ನನಗೆ ಕೊಟ್ಟ ಒಂದು ಈ ಸೊಸೈಟಿಯಿಂದ ನಾನು ಏನು ವಾಪಸ್ ಕೊಡ್ಬೋದು, ಅವ್ರಿಗೆ ಮತ್ತಷ್ಟು ವಾಪಸ್ಸು 10ರಷ್ಟು ವಾಪಸ್ ಬರ್ತಾ ಇರುತ್ತೆ. ನಾವೆಲ್ಲ ರೈತ ಕುಟುಂಬದಲ್ಲಿ ಬಂದವರು. ನಾನು ಒಂದು ಬೀಜ, ಒಂದು ಕೈ ಹಿಡಿ ಬೀಜ ಹಾಕಿದ್ರೆ ಅಷ್ಟೇ ಬರಲ್ಲ, ಬೇಕಾದಷ್ಟು ಬರ್ತದೆ. ಇದು ಲಾ ಆಫ್ ಫಾರ್ಮಿಂಗ್ ಅಂತ ಹೇಳ್ತೀವಿ ನಾವು. ಈ ಲಾ ಆಫ್ ಫಾರ್ಮಿಂಗಲ್ಲಿ ಬಹಳ ಮುಖ್ಯವಾಗಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದರೆ, ಪ್ರಕೃತಿಯ ಮೇಲೆ ನಿನಗೆ ನಂಬಿಕೆ ಇರಬೇಕು. ಪ್ರಕೃತಿ ನನ್ನ ಕೈ ಹಿಡಿತಾಳೆ, ಪ್ರಕೃತಿ ಮಾತೆ ನನ್ನ ಕೈ ಹಿಡಿತಾಳೆ ಅನ್ನೋ ಒಂದು ನಂಬಿಕೆ ನಿಮಗಿರಬೇಕು. ಅದು ಬಿಟ್ಬಿಟ್ಟು ನೆಗೆಟಿವ್, ಅಯ್ಯೋ ಬೀಜ ಹಾಕ್ಬಿಟ್ಟೆ ಬಂದ್ಬಿಡುತ್ತಾ, ಆಗ್ಬಿಡುತ್ತಾ. ಹಾಗಾಗಿ ನಾನೂ ಗೆಲ್ಲಬೇಕು, ನನ್ನ ಜೊತೆ ಇನ್ನೊಬ್ಬರೂ ಗೆಲ್ಲಬೇಕು. ಡೋಂಟ್ ಬಿ ಎ ಬುಲ್ಡೋಸರ್ ಇನ್ ಲೈಫ್. ಡೋಂಟ್ ಬುಲ್ಡೋಸ್ ಪೀಪಲ್ ಜಸ್ಟ್ ಲೈಕ್ ದಟ್ ಟು ವಿನ್ ಓವರ್ ಪೀಪಲ್. ಆಮೇಲೆ ಅಸಹಕಾರ, ಅವಿಶ್ವಾಸ, ಅಪನಂಬಿಕೆಗಳು ಎಲ್ಲ ಕಾಡುತ್ತೆ. ನೀವು ಎಲ್ಲೋ ದ್ವೀಪಗಳಾಗ್ಬಿಡ್ತೀರಾ. ಸೊ ಪ್ರಾಕ್ಟೀಸ್ ವಿನ್ ಆಲ್ವೇಸ್. ಸೊ ಒಂದು ನಂಬಿಕೆ, ಸಹಕಾರ ಎರಡೂ ಎತ್ತರದ ಮಟ್ಟದಲ್ಲಿ ನಮಗೆ ಬರಬೇಕು ಅಂದರೆ, ನಾವು ಎಲ್ಲರನ್ನೂ ಇನ್ಕ್ಲೂಡ್ ಮಾಡಿಕೊಂಡು, ನನ್ನ ಜೊತೆ ಎಲ್ಲರೂ ಇರಲಿ, 4 ಜನನ ಬೆಳೆಸಿ. ನೀವು 1000 ಜನನ ಬೆಳೆಸಬೇಡಿ, 4 ಜನನ ಬೆಳೆಸಿ ಸಾಕು. ಸೊ ದೇ ವಿಲ್ ಟೇಕ್ ಇಟ್ ಫಾರ್ವರ್ಡ್ ಇನ್ ದ ಬಿಗ್ ವೇ, ವಾಟ್ ಎವರ್ ಮೆಸೇಜ್ ಯು ಆರ್ ಗಿವನ್. ಸೊ ಹಾಗಾಗಿ ನಿಮ್ಮ ಹೆಜ್ಜೆ ಗುರುತನ್ನು ಬಿಡಬೇಕು ಅಂದರೆ, ನೀವು ಸ್ವಾರ್ಥ ಸೌಧದಲ್ಲಿ ಕೂತ್ಕೊಂಡು ಆ ಸ್ವಾರ್ಥ ಸೌಧದಲ್ಲೇ ನಂದು ಅಂತ ಇರ್ಬೋದು. ಆ ಸ್ವಾರ್ಥ ಸೌಧದಿಂದ ಆಚೆ ಬಂದಾಗ ನೀವು ಬೇಕಾದಷ್ಟು ನೋಡಿ. ನಾವು ಶೂನ್ಯ ವಲಯ ಅಂತ ಮಾಡಿದ್ವಿ 25 ವರ್ಷಗಳ ಹಿಂದೆ. ಸೇಫ್ ಹ್ಯಾಂಡ್ಸ್ ಕೌನ್ಸಿಲಿಂಗ್ ಸೆಂಟರ್ ಅಂತ ಮಾಡಿದ್ವಿ. ಆಪ್ತ ಸಲಹಾ ಕೇಂದ್ರ, ಡಾಕ್ಟರ್ CR ಚಂದ್ರಶೇಖರ್ ಅವರು ಅದರ ಮುಖ್ಯಸ್ಥರು, ನಾನು ಅದರ ಒಂದು ಕನ್ವೀನರು. ಸೊ ಈ ಒಂದು ಎಲ್ಲ ಹಿನ್ನೆಲೆಯನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವರು ನಮಗೆ ಎಲ್ಲೋ ಹಾಕಿ ಕೊಟ್ಟ ಆ ಒಂದು ಆದಿ. ತ್ರಿಲೋಚನ್ ನಮಸ್ಕಾರ. ಸೊ I'm speaking on the 4th habit, that is practice abundance. Okay, ಐಶ್ವರ್ಯವನ್ನು ನೀವು ಬರೋದಲ್ಲ, ಐಶ್ವರ್ಯ ನಿಮ್ಮ ಹತ್ರನೇ ಬರುತ್ತೆ. ಹೌ ಟು ಕ್ರಿಯೇಟ್ ಅಬಂಡೆನ್ಸ್ ಅಂತ ಹೇಳಿದ್ರೆ, ವೆನ್ ಯು ಥಿಂಕ್ ಅಲೋನ್, ಯು ಆರ್ ಅಲೋನ್. ವೆನ್ ಯು ಥಿಂಕ್ ವಿತ್ ಪೀಪಲ್, ವೆನ್ ಯು ಇನ್ಕ್ಲೂಡ್ ಪೀಪಲ್ ಆ್ಯಂಡ್ ಲೀಡ್ ದೆಮ್ ಫ್ರಮ್ ದ ಫ್ರಂಟ್, ಯು ಶುಡ್ ಬಿ ಅನ್ ಎಂಜಿನ್, ನಾಟ್ ಎ. ಓಕೆ, ನಾವು ಎಲ್ಲೋ ಆ ಒಂದು ನಿಮ್ಮ ಕೈ ಕೆಳಗಿರೋರು ಅವ್ರಿಗೂ ಆ ಇಂಜಿನ್ ಆಗೋ ಒಂದು ಸಾಮರ್ಥ್ಯವನ್ನು ನೀವು ಕೊಡಬೇಕಾಗತ್ತೆ. ಎಲ್ಲ ಸಂಸ್ಥೆಗಳು, ಸಂಸಾರಗಳು, ಸಮಾಜದಲ್ಲಿ ನಾಯಕರುಗಳು ನೋಡಿದ್ದೀನಿ, ಪಕ್ಷಗಳು ನೋಡಿದ್ದೀನಿ, ಎಲ್ಲೋ ಒಬ್ಬರೋ ಇಬ್ಬರೇ ಎಳೀತಿರ್ತಾರೆ, ಎಲ್ಲರೂ ಎಳೆದು ಬಿಡಲ್ಲ ಈಗ. ಸೊ ಎಲ್ಲೋ ಆ ವ್ಯಕ್ತಿನೇ ಶಕ್ತಿ ಆಗ್ತಾ ಹೋಗ್ತಾರೆ. ಹಾಗಾಗಿ ವ್ಯಕ್ತಿಯ ಸುತ್ತಾನೇ ಒಂದು
ಇದು ವಿವೇಕಾನಂದರು ಅಂದರೆ ರಾಮಕೃಷ್ಣ ಆಶ್ರಮ, ಆ ವ್ಯಕ್ತಿಯ ಸುತ್ತನೇ ಎಲ್ಲ ಸುತ್ತುತ್ತೆ. ಹಾಗಾಗಿ ಅವರು ಕಾಲವಾಗಿ ಅಷ್ಟು ವರ್ಷಗಳಾದರೂ ಕೂಡ ಇನ್ನು ನಾವು ಯಾಕೆ ವಿವೇಕಾನಂದರ ಜ್ಞಾಪಿಸ್ಕೋತೀವಿ? ಹಿ ನೆವರ್ ಥಾಟ್ ಅಬೌಟ್ ಹಿಮ್ಸೆಲ್ಫ್. ಅವರೇನು ಶ್ರೀಮಂತರ ಅಥವಾ ಎಲ್ಲರಿಗಿಂತ ತುಂಬ ಒಂದು ಏನು ಇನ್ಫ್ಲೂಯೆನ್ಸು ಬೆಳೆಸ್ಕೊಂಬಿಟ್ಟು ದೊಡ್ಡ ಒಂದಾಗಿ ಏನಾರ ಅಮೇರಿಕಾಗೆ ಹೋದ್ರ, ಏನೂ ದುಡ್ಡಿಲ್ಲದೆ ದಾರಿ ತಪ್ಪಿ ಅವ್ರಿಗೆ ಎಷ್ಟು ಕಷ್ಟಗಳನ್ನ ಅನುಭವಿಸಿ ಕೊನೆಗೆ ಅವರು ಆ ಒಂದು ಸ್ಪೀಚ್ನ ಕೊಡ್ತಾರೆ, ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ. ಎಲ್ಲರೂ ಇನ್ಕ್ಲೂಡ್ ಮಾಡಿಕೊಂಡ್ರು ಅವರು. ಅಮೇರಿಕನ್ಸ್, ವೆಸ್ಟರ್ನರ್ಸ್, ನಾನು ಅವ್ರು ಬೇರೆಯವರು ಅಂತ ಯೋಚನೆ ಮಾಡಲಿಲ್ಲ. ಅವರು ಹೀಸ್ ಒನ್ ಅಮಂಗ್ ಅಸ್. ವಿಶ್ವಮಾನವ ಒಂದು ಸಂದೇಶವನ್ನು ಕೊಟ್ಟವರು. ಜಗತ್ತಿನ ಆ ಒಂದು ಇದರಲ್ಲಿ ನ್ಯೂಯಾರ್ಕ್ನಲ್ಲಿ ಅವತ್ತು ಸ್ವಾಮಿ ವಿವೇಕಾನಂದ ಅವರು. ಹಾಗಾಗಿ ಈ ವಿಶ್ವಮಾನವ ಸಂದೇಶವನ್ನು ತಿರ್ಗಾ ಅದೇ ಒಂದು ಮಟ್ಟದಲ್ಲಿ ಕೊಟ್ಟವರು ಕುವೆಂಪು ಅವರು. ಓಕೆ, ಕಾಡು ಒಂದು ಪ್ರಕೃತಿ ಜೊತೆ ಜೀವನ ಮಾಡೋದನ್ನು ನಾವು ಕಲಿತಾ ಇಲ್ಲ. ಯಾಕೆ ನಾವು ಪ್ರಗತಿ ಅನ್ನೋ ಒಂದು ಹೆಸರಿನಲ್ಲಿ ಕಾಡು ಮೇಡು ಎಲ್ಲವನ್ನು ನಾಶ ಮಾಡ್ತಾ ಇದ್ದೀವಿ, ಕಾಡುಗಳನ್ನ ಕಡಿತಾ ಇದ್ದೀವಿ, ಬೆಟ್ಟಗಳನ್ನ ಪುಡಿ ಪುಡಿ ಮಾಡ್ತಾ ಇದ್ದೀವಿ, ಪ್ರಗತಿ ಅಂತ ಹೆಸರು ಕೊಡ್ತೀವಿ. ಈಸ್ ಇಟ್? ಸೊ ಎಲ್ಲೋ ಇದು ವಿನ್ ವಿನ್ ಅಲ್ಲ, ಇದು ವಿನ್ ಲೂಸ್. ಅದರ ಒಂದು ರಿಪರ್ಕೇಷನ್ಸ್ಗಳು ಮುಂದೆ ಬರ್ತಾ 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 ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಅದನ್ನು ಅನುಭವಿಸ್ಲಿಕ್ಕೆ ಶುರು ಮಾಡ್ತೀವಿ ನಾವು. ಕೊರೋನಾ ಎಲ್ಲಿಂದನೂ ಬಂದಿಲ್ಲ, ನಾವು ಕರ್ಕೊಂಬಂದ ಒಂದು ಸಮಸ್ಯೆ ಕೊರೋನಾ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಆಲ್ವೇಸ್ ವಿನ್ ವಿನ್. ಆ ವಿನ್ ವಿನ್ ನೀವು ನಾನು ಗೆದ್ದೆ ಇನ್ನೊಬ್ರು ಗೆದ್ದರೆ ಆಗಲಿಲ್ವಾ, ಬಿಟ್ಬಿಡಿ. ಅಟ್ಲೀಸ್ಟ್ ಕಾಂಪ್ರಮೈಸ್ ಆದರೂ ಆಗಿ. ಲೆಟ್ ಅಸ್ ವರ್ಕ್ ಆನ್ ಎ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್. ಯಾಕೆ ಎರಡು ಪಕ್ಷಗಳು ಕೆಲವು ಸತಿ ಇದು ಬರಲ್ಲ, ಅವ್ರಿಗೆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತ ಮಾಡ್ಕೋತಾರೆ, ಅದರಲ್ಲೂ ಗಲಾಟೆ ಮಾಡ್ಕೋತಾರೆ ಇಲ್ಲಿ. ಸೊ ವೈ? ಬಿಕಾಸ್ ದೇ ಆರ್ ಫೈಟಿಂಗ್ ಆನ್ ಐಡೆಂಟಿಟಿ, ದೇ ಆರ್ ಫೈಟಿಂಗ್ ಆನ್ ಮನಿ, ದೇ ಆರ್ ಫೈಟಿಂಗ್ ಆನ್ ಸೋ ಮೆನಿ ಪ್ರಾಬ್ಲಮ್ಸ್. ಸೊ ಮನೆಗಳಲ್ಲೂ ಅಷ್ಟೇ, ಗಂಡ ಹೆಂಡತಿ, ಅಪ್ಪ ಮಗ, ಟೀಚರ್ ಸ್ಟೂಡೆಂಟ್, ಬಾಸ್ ಸಬಾರ್ಡಿನೇಟ್, ಯಾರೇ ಆಗಲಿ ಈ ಒಂದು ಸಂಬಂಧಗಳು ವಿನ್ ವಿನ್ ಇರಬೇಕು. ನಾನು ಗೆದ್ದು ಇನ್ನು ಅವರು ಗೆಲ್ಲಿ, ನಾನೇ ಗೆದ್ದು ಅವರು ಯಾವಾಗಲೂ ಸೋಲ್ಬೇಕು, ನಾನು ಡೋರ್ ಮ್ಯಾಟ್ ಥರ ಯೂಸ್ ಮಾಡಿಬಿಡ್ತೀನಿ ಅವ್ರನ್ನ ಅನ್ನೋ ಒಂದು ಮನೋಭಾವನೆಯನ್ನು ನಾವು ಬಿಡದೇ ಇದ್ದರೆ ಈ ಡೋರ್ ಮ್ಯಾಟ್ಗಳು ಒಂದಲ್ಲ ಒಂದಿನ ವಾಪಸ್ ತಿರುಗಿ ಹೊಡಿತಾರೆ. ಹಾಗಾಗಿ ಬಿ ಕೇರ್ಫುಲ್ ಅಬೌಟ್, ಡೋಂಟ್ ಮೇಕ್ ಅದರ್ಸ್ ಎ ಡೋರ್ ಮ್ಯಾಟ್ಸ್. ಓಕೆ, ಡೋರ್ ಮ್ಯಾಟ್ಸ್ ಆರ್ ವೆರಿ ಕ್ವೈಟ್, ದೇ ವಿಲ್ ಕಿಲ್ ಯು ವೆರಿ ಸೈಲೆಂಟ್ಲಿ. ಸೊ ಪ್ಲೀಸ್ ಡೋಂಟ್ ಮೇಕ್ ಅದರ್ಸ್ ಎ ಡೋರ್ ಮ್ಯಾಟ್ ಆ್ಯಂಡ್ ಡೋಂಟ್ ಬಿ ಎ ಬುಲ್ಡೋಸರ್ ಆ್ಯಟಿಟ್ಯೂಡು ಅಷ್ಟೇ. ನೀವು ಎಷ್ಟು ಬುಲ್ಡೋಸ್ ಮಾಡ್ತೀರಾ, ಎಷ್ಟು ಬೇರೆಯವರ ಸಮಾಧಿಗಳ ಮೇಲೇ ಬೇಕಾದಷ್ಟು ಜನ ಇವತ್ತು ನಾಯಕರುಗಳು ಯಶಸ್ಸನ್ನು ಗಳಿಸ್ಬಿಟ್ಟು ತಾವು ದೊಡ್ಡ ಮನುಷ್ಯರು ಅಂತ ಇದ್ದಾರೆ. ಅವರೆಲ್ಲ ರಾಂಗ್ ರೀಸನ್ಸ್ಗೆ ಹಿಸ್ಟ್ರಿಲಿ ಬರೀತೀವಿ ನಾವೆಲ್ಲ, ಅರ್ಥ ಆಯ್ತಲ್ಲ? ಸೊ ಅದನ್ನೆಲ್ಲ ಬಿಟ್ಬಿಡೋಣ ಅವ್ರನ್ನೆಲ್ಲ. ಸೊ ಲೆಟ್ ಅಸ್ ಕಾನ್ಸಂಟ್ರೇಟ್ ಆನ್ ದ ಪೀಪಲ್ ಹೂ ಹ್ಯಾವ್ ಮೇಡ್ ಇಟ್ ವೆರಿ ಬಿಗ್ ಇನ್ ಲೈಫ್ ಅಬೌಟ್ ಏನದು ತಮ್ಮ ಜೀವನವನ್ನು ಬೆಳಕನ್ನು ತಂದುಕೊಂಡು ಬೇರೆಯವರ ಜೀವನದಲ್ಲೂ ಬೆಳಕನ್ನು ನೀಡಿದ ಮಹನೀಯರು ಹಲವಾರಿದ್ದಾರೆ. ಅವ್ರ ಬಗ್ಗೆ ಮಾತಾಡೋಣ. ಇವರು ಎಲ್ಲೋ ಶಾರ್ಟ್ ಟರ್ಮ್ ಸಕ್ಸಸ್, ಶಾರ್ಟ್ ಟರ್ಮ್ ಬೆನಿಫಿಟ್ಸ್ಗೆ ಎಲ್ಲೋ ಬೀಳ್ತಾರೆ. ಅದೇ ರೀತಿ ಕಳ್ಕೊಂಡಿರೋರು ಇದ್ದಾರೆ. ಎಷ್ಟೋ ಜನಗಳು ನಮ್ಮ ಕೌನ್ಸಿಲಿಂಗ್ ಸೆಂಟ್ರಿಗೆ ಬಂದು ಗಳಗಳ ಅಳುತ್ತಾರೆ. ಎಷ್ಟೋ ಜನ ನಾಯಕರುಗಳು ಫೋನ್ಗಳಲ್ಲೂ ಅಳುತ್ತಾರೆ. ಏನು ಮಾಡೋಕ್ಕಾಗಲ್ಲ, ಐಡೆಂಟಿಟಿ ಅವ್ರದ್ದು ಏನೋ ಒಂದು ಬಿಲ್ಟಪ್ ಇಮೇಜ್ಗಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ಇಮೇಜ್ಗೆ ಜೀವನವನ್ನು ಮಾಡ್ತಾ ಹೋಗ್ತಾರೆ. ಎಲ್ಲೋ ತಮ್ಮನ್ನು ತಾವು ಕಳ್ಕೊಂಡು ಇತ್ತೀಚೆಗೆ ಸೂಸೈಡ್ಗಳು ನೋಡ್ತಾ ಇದ್ದೀರಾ ನೀವು. ಹಾಗಾಗಿ ಯಾಕೆ ಇದು ಆಗುತ್ತೆ ಅನ್ನೋದಲ್ಲೂ ತಾವೇ ಮುಖ್ಯ ಅನ್ನೋ ಒಂದು ಸಂದೇಶವನ್ನು ಅವರು ಹೊಂದ್ಬಿಟ್ಟಿರ್ತಾರೆ. ನೀವು ಮುಖ್ಯ ಸರಿ, ಆದರೆ ಬೇರೆಯವರು ಕೂಡ ಮುಖ್ಯ, ಅಷ್ಟೇ ಮುಖ್ಯ. ಅದೇ ಒಂದು ಇಂಪಾರ್ಟೆನ್ಸ್ನ ಬೇರೆಯವ್ರಿಗೂ ಕೊಡಬೇಕಾಗತ್ತೆ. ಸೆನ್ಸ್ ಆಫ್ ಇಂಪಾರ್ಟೆನ್ಸ್ ಇಸ್ ನಾಟ್ ಓನ್ಲಿ ಫಾರ್ ಯು, ಇಟ್ ಈಸ್ ಫಾರ್ ಅದರ್ಸ್ ಆಲ್ಸೋ. ಒಬ್ಬ ಮೇಸನ್ನು, ಒಬ್ಬ ಬಾರ್ಬೆಂಡರು, ಒಬ್ಬ ಕಾರ್ಪೆಂಟರು, ಒಬ್ಬ ಪೇಂಟ್ರು, ಒಬ್ಬ ಟೈಲ್ ಲೇಯರು, ಒಬ್ಬ ಇಂಟೀರಿಯರ್ ಕಾರ್ಪೆಂಟರು, ಅದು ನನ್ನ ಒಂದು ಜೀವನವನ್ನು ಇವತ್ತು ಉದ್ಧಾರ ಮಾಡಿದ್ದಾನೆ. ಒಬ್ಬ ಪಾಲಿಷರು ನನ್ನ ಜೀವನವನ್ನು ಉದ್ಧಾರ ಮಾಡಿದ್ದಾನೆ. ಒಬ್ಬ ಲ್ಯಾಂಡ್ಸ್ಕೇಪಿಸ್ಟ್ ನನ್ನ ಜೀವನ, ನಾನು ಡಿಸೈನ್ ಮಾಡ್ಬೋದು, ಇನ್ನೊಬ್ರು ನಾನು ಮಾಡ್ಬೋದು, ಆದರೆ ಹೇಳಿದ್ರೆ ಯಾರೋ ಒಬ್ಬರು ಮಾಡೋದಕ್ಕೊಬ್ಬ ಇರಬೇಕಲ್ಲ. ನಾನು ದುಡ್ಡು ಕೊಟ್ಬಿಟ್ಟೆ ಮಾಡಿಬಿಡ್ತಾನೆ ಅನ್ನೋದಲ್ಲ. ಸೊ ಅದರ ಹಿಂದೆ ಒಂದು ನೀವಿರುವ ಆ ಕೋಆಪರೇಟಿವ್ ಆ್ಯಟಿಟ್ಯೂಡು, ನಾನು ದುಡ್ಡು ಕೊಟ್ಬಿಟ್ಟೆ ಅವ್ರು ಮಾಡಲಿ ಅನ್ನೋದಲ್ಲ. ಸೊ ನಿಮ್ಮ ಕೈ ಕೆಳಗಿರುವ ವ್ಯಕ್ತಿಗಳನ್ನ ನೀವು ಯಾವ ರೀತಿ ಮಾತಾಡಿಸ್ತೀರಾ, ಯಾವ ರೀತಿ ಮೋಟಿವೇಟ್ ಮಾಡ್ತೀರಾ. ನಾನು ಕಳೆದ 9 ದಿನಗಳು 8-9 ದಿವಸದಿಂದ ಅಲ್ಲೇ ಇದ್ದೆ. ದೇರ್ ಆಲ್ ಲೇಬರ್ಸ್. ಅವ್ರ ಜೊತೆ ಒಂದಾಗಿ ನಾವು ಕೆಲಸ ಮಾಡಿದಾಗ ಏನಾಗುತ್ತೆ, ಎಲ್ಲೋ ಆ ಕೆಲಸದ ಪ್ರೀತಿ ವಿಶ್ವಾಸ ಮತ್ತು ಬೇಗ ಕೂಡ ಆಗುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವೆಲ್ಲೋ ದೂರ ಕೂತ್ಕೊಂಡು ಬೈಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಯು ನೀಡ್ ಟು ಗೋ ಆ್ಯಂಡ್
go down to their level of understanding and start working. Win-win. ಓಕೆ, ಈ ವಿನ್-ವಿನ್ನಲ್ಲಿ ದಯವಿಟ್ಟು ನಾನು ಏನೋ ಕಳ್ಕೊಂಬಿಡ್ತೀನಿ, ಅಯ್ಯೋ ಬೇರೆಯವ್ರು ಸೋತ್ರೆ ನಾನು ಗೆಲ್ಲೋದು ಅನ್ನೋದಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ಅ ಬ್ಯೂಟಿಫುಲ್ ಫಾರ್ಮುಲಾ. ನೀವು ಸಕ್ಸಸ್ಫುಲ್ಲು ಹ್ಯಾಪಿಯಾಗಿರಬೇಕು ಅಂದರೆ ಮೇಕ್ ಅದರ್ಸ್ ಸಕ್ಸಸ್ಫುಲ್, ಮೇಕ್ ಅದರ್ಸ್ ಹ್ಯಾಪಿ, ದೆನ್ ಯುವರ್ ಹ್ಯಾಪಿನೆಸ್ ಆ್ಯಂಡ್ ಸಕ್ಸಸ್ ಈಸ್ 100% ಗ್ಯಾರಂಟೀಡ್ ಸ್ನೇಹಿತರೆ. ಆ್ಯಂಡ್ ಐದನೇ ಅಭ್ಯಾಸ, ನಾವು ಭಾಳ ಒಳ್ಳೆ ಮಾತುಗಾರರಾಗಬೇಕು, ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಪರ್ಸನ್. ಯಾಕೆಂದರೆ ನಾನು 15 ವರ್ಷಗಳು ಡೇಲ್ ಕಾರ್ನೆಗಿ ಇನ್ಸ್ಟಿಟ್ಯೂಟ್ ಆಫ್ ಲೀಡರ್ಶಿಪ್ ಟ್ರೈನಿಂಗ್, ನೋಡಿ ನನ್ನ ಹಿನ್ನೆಲೆ ಕನ್ನಡ ಮೀಡಿಯಮ್ಮು, ನಾನು ಓದಿದ್ದು ನ್ಯಾಷನಲ್ ಕಾಲೇಜು ಬಸವನಗುಡಿ, ಅಲ್ಲೂ ಕೂಡ ಕನ್ನಡದ ವಾತಾವರಣ, ಸಾಂಸ್ಕೃತಿಕ ವಾತಾವರಣ. ಹಾಗಾಗಿ ಮೇ ಬಿ ನನಗೆ ಸಾಹಿತ್ಯದ ಆಸಕ್ತಿ ಬಂದಿದೆ. ನನ್ನ ತಮ್ಮ ತೈಲೂರು ವೆಂಕಟಕೃಷ್ಣ ಅವರು ನನಗೆ ಸಾಹಿತ್ಯ ಆಸಕ್ತಿ ಬೆಳೆಸೋದಕ್ಕೆ ಭಾಳ ಒಂದು ಇದಾದರು. ಹಾಗೆ ನಾವು ಓದಿದ ಪುಸ್ತಕಗಳು, ಸ್ಪಿರಿಚುವಲ್ ಗುರುಗಳು, ಚಿನ್ಮಯಾನಂದ, ಸುಖಬೋಧಾನಂದಜಿ, ಅಪರೇಶಾಚಾರ್ಯ, ಆ್ಯಂಥೋನಿ ವಿಲಿಯಮ್ಸ್, ಬಾಬಾ, ಆಮೇಲೆ ಪತ್ರಿಜಿಯವರು 15 ವರ್ಷಗಳಿಂದ ದೊಡ್ಡ ಪ್ರಮಾಣದಲ್ಲಿ ನನ್ನ ಜೀವನದಲ್ಲಿ ಬಂದಿದ್ದಾರೆ. ಅವ್ರನ್ನ ನಾವು ಹೃದಯದಲ್ಲಿಟ್ಕೊಂಡು ಪೂಜಿಸ್ತೀವಿ. ಯಾಕಂದರೆ ಅವ್ರು 24/7 ನಮ್ಮ ಪಕ್ಕದಲ್ಲಿ ಕೂತಿರಲ್ಲ. ಕುವೆಂಪು ನಮ್ಮ ಪಕ್ಕದಲ್ಲಿಲ್ಲ, ನಾವು ಒಂದು ಸತಿ ದೂರದಿಂದ ನೋಡಿರೋದಷ್ಟೇ ಚಿಕ್ಕ ವಯಸ್ಸಿದ್ದಾಗ. ಅವರ ಒಂದು ಚೇತನ ಇಲ್ಲಿದೆ ಅಂತ ತಿಳ್ಕೊಂಡು ನಾವು ಮಾತಾಡಬೇಕೇ ಹೊರತು ಅವ್ರು ಇಲ್ಲ ಅಂದ್ಕೊಳ್ಳೋದಕ್ಕಾಗಲ್ಲ. ಇದ್ದಾರೆ, ಅವರ ವಿಶ್ವಮಾನವ ಚೇತನ, ಅನಿಕೇತನ ಪ್ರಜ್ಞೆ ಇಲ್ಲಿದೆ ಅಂತ ತಿಳ್ಕೊಂಡು ನಾವು ಮಾತಾಡಿದಾಗ ವಿಲ್ ಬಿ ವೆರಿ ವೆರಿ ಹ್ಯಾಪಿ. ನೀವು ಏನೇ ಕ್ರಿಯೇಟ್ ಮಾಡಿದ್ರೂ ಕೂಡ ಅದರಿಂದ ಸಂತೋಷ ಸಿಗುತ್ತೆ. ಕ್ರಿಯೇಟ್ ಮಾಡೋಕ್ಕಾಗಲಿಲ್ವಾ, ಬೇಜಾರು ಬೇಡ. ಸೊ ದ ಥಿಂಗ್ ಈಸ್ ಬೋತ್. ಸೊ ಕಮ್ಯುನಿಕೇಷನ್ ಸ್ಕಿಲ್ಸಲ್ಲಿ 2 ಬಹಳ ಮುಖ್ಯ ಆಗ್ತದೆ. ಕಮ್ಯುನಿಕೇಷನ್ನಲ್ಲಿ ಇವತ್ತು ಒಂದು ಸ್ಪೀಕಿಂಗ್ ಸ್ಕಿಲ್ಸು, ಇನ್ನೊಂದು ಲಿಸನಿಂಗ್ ಸ್ಕಿಲ್ಸು, ಇನ್ನೊಂದು ರೈಟಿಂಗ್ ಸ್ಕಿಲ್ಸು, ಇನ್ನೊಂದು ಈ ಡಿಜಿಟಲ್ ಎರಾ ಒಳಗಡೆ ಈ ರೀತಿ ಮಾತನಾಡುವ ಒಂದು ಇಂಟರ್ಫೇಸ್ಗಳಿದೆ ಇವತ್ತು. ಸೊ ಹಾಗಾಗಿ ಈ ಸಾವಿರಾರು ಭಾಷೆಗಳನ್ನ ನಾನು ಎಲ್ಲ ಕಡೆ ಕೊಟ್ಟಿರ್ಬೋದು. ಆವಾಗ ಆ ವಿಡಿಯೋಗಳು ಇದ್ದಾವೆ. ಇವತ್ತು ಎಷ್ಟೋ ಒಂದು ಸಾವಿರಾರು ವಿಡಿಯೋಗಳೇ ಇದೆ ನಂದು ಯೂಟ್ಯೂಬ್ನಲ್ಲಿ. ಸೊ ಯಾಕೆ ಈಗ ಇದು ಒಂದು ಇಂಟರ್ಫೇಸು. ದಿಸ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ಕಮ್ಯುನಿಕೇಷನ್. ಸೊ ಇಫ್ ಯು ವಾಂಟ್ ಟು ಬಿ ಎ ಗುಡ್ ಸ್ಪೀಕರ್, ಬಿ ಎ ಗುಡ್ ಲಿಸ್ನರ್. ಓಕೆ, ಇಫ್ ಯು ವಾಂಟ್ ಟು ಬಿ ಎ ಗುಡ್ ರೈಟರ್, ಬಿ ಎ ಗುಡ್ ಲಿಸ್ನರ್. ಇಫ್ ಯು ವಾಂಟ್ ಟು ಕಮ್ಯುನಿಕೇಟ್ ಇನ್ ದ ಬೇರೆಯವ್ರದ್ದು ನೋಡಿ ಕಲೀರಿ. ಅಟ್ಲೀಸ್ಟ್ ಒಂದು 4-5 ಆದರೂ ಯಾವಾಗ ಫ್ರೀ ಟೈಮ್ ಬಂದ 5 ನಿಮಿಷ ಯಾವ್ದಾರ ಬೇರೆ ವಿಡಿಯೋಗಳನ್ನ ನಾನು ನೋಡ್ತಾನೇ ಇರ್ತೀನಿ ಫ್ರೀ ಟೈಮ್ ಸಿಕ್ಕಿದಾಗ. ಹಾಗಾಗಿ ದರ್ ಇಸ್ ನಥಿಂಗ್ ಕಾಲ್ಡ್ ಲರ್ನಿಂಗಲ್ಲಿ ಎಂಡಿಂಗೇ ಇಲ್ಲ. ದರ್ ಇಸ್ ನೋ ಎಂಡ್ ಫಾರ್ ಲರ್ನಿಂಗ್. ದರ್ ಇಸ್ ನೋ ಎಂಡ್ ಫಾರ್ ಲರ್ನಿಂಗ್. ಐ ಟೆಲ್ ಯು, ಇವತ್ತು ನನಗೆ 50 ಕ್ರಾಸ್ ಆಗಿದ್ರು ಕೂಡ ಇವತ್ತಿಗೂ ನಾನು ಕಲಿಬೇಕಾಗಿದ್ದು ಬಹಳ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಯಂಗ್ಸ್ಟರ್ಸ್ ಅವರು ನಮಗೆ ಹೇಳ್ಕೊಡ್ತಾರೆ. ನೆಟ್ವರ್ಕಿಂಗ್ ಸ್ಕಿಲ್ಸ್ ಇರ್ಬೋದು, ಲೀಡರ್ಶಿಪ್ ಸ್ಕಿಲ್ಸ್ ಇರ್ಬೋದು, ಆಮೇಲೆ ಲಿವರೇಜಿಂಗು, ಡೆಲಿಗೇಷನ್ನು. ನಮ್ಮ ಕಾಲದಲ್ಲಿ ಇದ್ದಿದ್ದೇ ಒಂದು ರೀತಿ, ಬಯಸ್ಕೊಳ್ಳೋರು ಈಗ ಬಯಸ್ಕೊಳ್ಳೋದಿಲ್ಲ. ಸೊ ವಿ ನೀಡ್ ಟು ಚೇಂಜ್ ಅವರ್ ಅಪ್ರೋಚಸ್, ಸ್ಟ್ರಾಟಜೀಸ್, ಕಾರ್ಯತಂತ್ರಗಳನ್ನ ನಾವು ಚೇಂಜ್ ಮಾಡಬೇಕಾಗ್ತದೆ. ಸ್ಟೀವನ್ ಇವರು ಹೇಳ್ತಾರೆ, ರಿಚರ್ಡ್ ಬ್ಯಾಂಡ್ಲರು, ಎ ಗ್ರೇಟ್ NLP ಮಾಸ್ಟರ್, ಅವರು ಹೇಳ್ತಾರೆ, ನೀವು ಯಾವ ರೀತಿ ಮಾತಾಡ್ತಾ ಇದ್ದೀರಾ ಅಂತ ತಿಳ್ಕೊಬೇಕಾದ್ರೆ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದೆ. ನೀವು ಎಲ್ಲ ಪ್ರತಿಕ್ರಿಯೆ ಹೀಗೆ ಅನ್ನುವುದರ ಮೂಲಕ ನಾನು ಹೀಗೆ ಕೊಟ್ಟರೆ ನಾನು ಮಾತಾಡೋದು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಸ್ಕೊತೀನಿ. ದಯವಿಟ್ಟು ಗೋ ಅಹೆಡ್ ಆ್ಯಂಡ್ ಗಿವ್ ಇಟ್. ಇಫ್ ಯು ಡೂ ಎ ಥಮ್ಸ್ ಅಪ್, ಐ ಥಿಂಕ್ ದಟ್ ನಾನು ಮಾತಾಡ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ. ಇಲ್ಲಾಂದರೆ ನಾನು ಒಂದು ಗೋಡೆಗಳಿಗೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬೋದು. ಹಾಗಾಗಿ ಮಾತನಾಡುವುದು ಎಷ್ಟು ಮುಖ್ಯವೋ, ಶ್ರವಣ ಮಾಡುವುದು, ಕೇಳಿಸಿಕೊಳ್ಳುವುದು, ಬರೆಯುವುದು, ಈ ರೀತಿಯ ಇಂಟರ್ನೆಟ್ ಫೇಸಲ್ಲಿ ನಾವು ಒಬ್ರಿಗೊಬ್ರು ಮುಖಾಮುಖಿ ಆಗೋದು, ಕಲಿಕೆ ನೆವರ್ ಎಂಡಿಂಗ್. ಪುಸ್ತಕ ತಗೊಳ್ಳಿ, ಓದಿ. ದಯವಿಟ್ಟು ಪ್ರತಿದಿನ ಪೇಪರ್ನ ಅಟ್ಲೀಸ್ಟ್ ಓದಿ, ಏನು ನಡೀತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಟಿವಿನ ನ್ಯೂಸ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ನೀವು ಏನು ನಡೀತಿದೆ ಅಂತ ಗೊತ್ತಾಗಬೇಕು ಅಂದರೆ ಇವತ್ತು ಮೊಬೈಲಲ್ಲೂ ಕೂಡ ತಿಳಿಸುತ್ತೆ. ಆದರೂ ತುಂಬ ಎಲ್ಲ ವಿಷಯಗಳನ್ನ ತಿಳ್ಕೊಳಕ್ಕೆ ಹೋಗಬೇಡಿ. ಇಫ್ ಯು ವಾಂಟ್ ಟು ಬಿ ಎ ಗುಡ್ ಸ್ಪೀಕರ್, ಇಫ್ ಯು ವಾಂಟ್ ಟು ಲರ್ನ್ ಪಬ್ಲಿಕ್ ಸ್ಪೀಕಿಂಗ್, ಜಾಯಿನ್ ಟೋಸ್ಟ್ ಮಾಸ್ಟರ್ಸ್. ನಾನು 5 ವರ್ಷಗಳ ಟೋಸ್ಟ್ ಮಾಸ್ಟರ್ ಆಗಿದ್ದೆ. ಇಂಟರ್ನ್ಯಾಷನಲ್ ಇದರ ಲೆವೆಲಲ್ಲಿ ಅವಾರ್ಡ್ಗಳೆಲ್ಲ ತೊಗೊಂಡಿದ್ದೀನಿ ನಾನು. ಹಾಗಾಗಿ ಈ ಒಂದು ಭಾಷಣ ಅಥವಾ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ ಹ್ಯಾಸ್ ಟೇಕನ್ ಮೀ
to the height wherever I am today. Nan little bit whatever I have done, I dedicated thanks to the Dale Carnegie Institute, Milt, Zeal, Toastmasters, ಈ ಸ್ವಾಮಿ ಸುಖಬೋಧಾನಂದಜಿ, ಪತ್ರಿಜಿ, ಇವರೆಲ್ಲ ಮೈದಾನ ಫಸ್ಟ್ ನಿಮಗೆ ಬಿಲ್ಲು ಬಾಣ ಸಿಗುತ್ತೆ, ಅದರ ಮೈದಾನನೂ ಬೇಕು, ಮಾತಾಡೋದಕ್ಕೆ ವೇದಿಕೆಗಳು ಬೇಕು, ಒಬ್ಬ ಎಂಕರೇಜ್ ಮಾಡೋ ಮೆಂಟರ್ ಬೇಕು, ಗಾಡ್ ಫಾದರ್ ಬೇಕು. ಎಲ್ಲೋ ಬಂದು ಪಕ್ಕದ ಮನೆಯವರು ನಿಮ್ಮ ಅಪ್ಪನೋ ಅಮ್ಮನೋ ನಿಮಗೆ ಗಾಡ್ ಫಾದರ್ ಆಗಬೇಕು ಅಂತ ನೀವು ಬಯಸ್ತಾ ಇರ್ತಾರೆ ತುಂಬ ಜನ. ಪ್ಲೀಸ್ ಡೋಂಟ್ ಎನಿ ಸ್ಟ್ರೇಂಜರ್. ಈ ಫರಿಷ್ಠೆಗಳು ಅಂತೀವಿ, ದಯವಿಟ್ಟು ಈ ಕಮ್ಯುನಿಕೇಷನ್ ಸ್ಕಿಲ್ಸ್ನ ದಯವಿಟ್ಟು 4ನೇ ಇದು ಅಭ್ಯಾಸ, ದಯವಿಟ್ಟು ಪ್ಲೀಸ್ ಡೋಂಟ್ ಅಂಡರ್ ಎಸ್ಟಿಮೇಟ್ ಇಟ್. ಯು ಡೂ ಇಟ್ ರಿಪೀಟೆಡ್ಲಿ, ಲರ್ನ್. ರಿಪಿಟೇಷನ್ ಇಸ್ ದ ಮದರ್ ಆಫ್ ಸ್ಕಿಲ್ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಮೆಡಿಟೇಷನ್ ಮಾಡೋದು ಅಷ್ಟೇ. ಮೆಡಿಟೇಷನ್ ಮಾಡೋದು ಯಾಕೆ? ಶ್ರವಣಂ ಕೇಳಿಸ್ಕೊಳ್ಳೋದು, ಮನನಂ ಕಾಂಟೆಂಪ್ಲೇಟ್ ಮಾಡೋದು, ನಿಧಿಧ್ಯಾಸನ ಅಂದರೆ ಆಚರಣೆ ಮಾಡೋದು, ಕೇಳಿಸ್ಕೊಳ್ಳೋದು ಕಲ್ತ್ಕೊಳ್ಳಿ. ದೊಡ್ಡ ವ್ಯಕ್ತಿಗಳು ಯಾರೋ ಮಾತಾಡ್ತಿದ್ದಾರೆ ನಮ್ಮ ಮುಂದೆ, ಅವ್ರು ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಳ್ಳಿ. ಬನ್ನಜ್ಜೆ ಗೋವಿಂದಾಚಾರ್ಯ ಸಾವಿರಾರು ಭಾಷೆಗಳನ್ನ ನಾನು ಕ್ಯಾಸೆಟಲ್ಲಿ ಕೇಳಿದ್ದೀನಿ, ನೀವು ಹೋಗಿ ಅಲ್ಲೇ ನೋಡಿದ್ದೀನಿ. ಅವರ ಮಗಳು ಮೀನಾ ಬನ್ನಜ್ಜಿ ಅವರು ನಮ್ಮ ಬಹಳ ಆತ್ಮೀಯರು, ಪಿರಮಿಡ್ಗೆಲ್ಲ ಬರ್ತಿರ್ತಾರೆ. ನಮ್ಮ ಎಲ್ಲ ಅವರ ಒಂದು ಆಶ್ರಮಕ್ಕೆ ಕೂಡ ನಾನು ಹೋಗಿದ್ದೀನಿ, ಸತ್ಯಕಾಮ ಆಶ್ರಮಕ್ಕೆ, ಬಾಗಲಕೋಟೆಯಲ್ಲಿ, ಜಮಖಂಡಿಲಿದೆ. ಸೊ ಹೀಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ನಿಮಗೇನೋ ಒಂದು ಕಲಿಸಿ ಹೋಗ್ತಾನೆ. ಸೊ ನಮ್ಮ ಷಡಕ್ಷರಿ ಸಾಹೇಬರು ಎಷ್ಟು ಹಾಸ್ಯ ವಿಸ್ತೃತವಾಗಿ ಮಾತಾಡ್ತಾರೆ. ಆಮೇಲೆ ಅವ್ರದ್ದೇ ಆದ ಒಂದು ನಿಶ್ ಅಂತ ಇರ್ತದೆ, ಐಡೆಂಟಿಟಿ ಅಂತ ಇರ್ತದೆ. ಭಾಷಣಗಳಲ್ಲಿ ನಂದು ಕೆಲವು ಸತಿ ಕಥೆಗಳನ್ನ ಹೇಳ್ಬೋದು, ಕೆಲವು ಸತಿ ನಿಮ್ಮದೇ ಆದ ಒಂದು ಜೀವನದ ಪಾಠವನ್ನು ಹೇಳ್ಬೋದು, ಬೇರೆಯವರ ಜೀವನ ಪಾಠವನ್ನು ಹೇಳ್ಬೋದು. ಯು ಕ್ಯಾನ್ ಹೌ ಟು ಬಿಗಿನ್ ಎ ಟಾಕ್, ಹೌ ಟು ಬಿಲ್ಡ್ ಎ ಕಂಟೆಂಟ್, ಹೌ ಟು ಡೆಲಿವರ್ ಇಟ್. ಇದೆಲ್ಲ ಒಂದು ಸೈನ್ಸ್ ಸ್ನೇಹಿತರೆ. ಹೌ ಟು ಹ್ಯಾಂಡಲ್ ನರ್ವಸ್ನೆಸ್. ನಿಮಗೆ ಶೇಕ್ ಆಗ್ತದೆ ಫಸ್ಟು, ಏನಪ್ಪ ಏನು ಅನ್ಕೊಂಡ್ಬಿಡ್ತಾರೋ ಬೇರೆಯವರು. ಹೌ ಟು ಹ್ಯಾಂಡಲ್ ನರ್ವಸ್ನೆಸ್, ಹೌ ಟು ಹ್ಯಾಂಡಲ್ ಏಡ್ಸ್ ಲೈಕ್ ದಿಸ್, ಆಡಿಯೋ ವಿಜುವಲ್ ಏಡ್ಸ್. ಮೊಬೈಲ್ ಇದೆ, ಲ್ಯಾಪ್ಟಾಪ್ ಇದೆ, ಮೈಕ್ ಇದೆ, ಪವರ್ ಪಾಯಿಂಟ್ ಇದೆ. ತುಂಬ ಇವತ್ತು ಕಮ್ಯುನಿಕೇಷನ್ಸು ತುಂಬ ಇವತ್ತು ಎಕ್ಸ್ಪ್ಲೋರ್ಡ್ ಆಗಿಬಿಟ್ಟಿದೆ. ಬಟ್ ಡೋಂಟ್ ಗೋ ಇನ್ ಟು ಆಲ್, ಬಿಕಮ್ ಫೋಕಸ್ಡ್ ಆಫ್ ವಾಟ್ ಯು ವಾಂಟ್. ಈಗ ನೋಡಿ, ನಮ್ಮ ಜೀವನದಲ್ಲಿ ನಾನು ₹1 ಕೂಡ ಜಾಸ್ತಿ ಏನು ನನ್ನ ಭಾಷಣಗಳಿಂದ ಅಥವಾ ಪುಸ್ತಕಗಳಿಂದ ದುಡ್ಡು ಬಂದ್ಬಿಟ್ಟಿಲ್ಲ ಇವತ್ತು. ಆದರೆ ನನಗೆ ಬಂದಿರೋದು ನನ್ನ ಕೋರ್ ಕಾಂಪಿಟೆನ್ಸ್ ಆಗಿರೋ ಸಿವಿಲ್ ಇಂಜಿನಿಯರಿಂಗು ಮತ್ತು ಆರ್ಕಿಟೆಕ್ಚರು, ಕನ್ಸ್ಟ್ರಕ್ಷನು, ಇಂಟೀರಿಯರ್ಸ್. ಅದು ನನ್ನ ಕೋರ್ ಕಾಂಪಿಟೆನ್ಸು. ವರ್ಕ್ ಆನ್ ಯುವರ್ ಕೋರ್ ಕಾಂಪಿಟೆನ್ಸ್ ಆ್ಯಂಡ್ ದೆನ್ ಡೈವರ್ಸಿಫೈ ಇನ್ ಟು ಅದರ್ ಏರಿಯಾಸ್. ನಿಮಗೆ ಫೈನಾನ್ಷಿಯಲ್ ಫ್ರೀಡಮ್ ಬರಬೇಕು ಅಂದರೆ ರಾಬರ್ಟ್ ಕಿಯೋಸಾಕಿ ಹೇಳ್ತಾರೆ, ಟೇಕ್ ಎ ಕ್ಯಾಲ್ಕುಲೇಟೆಡ್ ರಿಸ್ಕ್. ರಾಬರ್ಟ್ ಕಿಯೋಸಾಕಿದು ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಪುಸ್ತಕ ಓದಿ. ನಾನು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ MBA, BE ಸಿವಿಲ್ ಆದಮೇಲೆ ಮಾರ್ಕೆಟಿಂಗಲ್ಲಿ ಮಾಡಿದ್ದೀನಿ ನಾನು. ದೆನ್ ಐ ಡಿಡ್ ಮೈ MS ಇನ್ ಸೈಕೋಥೆರಪಿ ಆ್ಯಂಡ್ ಕೌನ್ಸಿಲಿಂಗ್. ಅಶೋಕ್ ಪೈ ಅವರು ನಮ್ಮ ಗುರುಗಳು, CR ಚಂದ್ರಶೇಖರ್ ಅವರು ನಮ್ಮ ಗುರುಗಳು. ಇದನ್ನೆಲ್ಲ ನನಗೂ ಅದಕ್ಕೂ ಸಂಬಂಧವೇ ಇಲ್ಲ. ಹಾಗಾಗಿ ಒಬ್ಬ ಮನುಷ್ಯ ಕಲಿಬೇಕು ಅಂತ ಹೋದರೆ ನೀನು ಏನು ಬೇಕಾದರೂ ಕಲಿಬೋದು. ಆದರೆ ಅದರಿಂದ ಕೆಲವುದರಿಂದ ನಿಮಗೆ ತೃಪ್ತಿ ಸಿಗ್ತಾ ಹೋಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಹೋದಾಗ ಏನಾಗುತ್ತೆ, ಅದು ಒಂದು ವಿಟಮಿನ್ನು, ಪ್ರೋಟೀನ್ ಇದ್ದಂಗೆ. ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಬಂದು ತಿರ್ಗಾ ಇನ್ನೂ ಕೆಲಸ ಮಾಡಲಿಕ್ಕೆ ಒಂದು ಹುಮ್ಮಸ್ಸು, ಒಂದು ದೊಡ್ಡ ಒಂದು ಕಾರ್ಯಕ್ರಮ ಏರ್ಪಡಿಸಿ ಊಟ ಹಾಕಿ ಎಲ್ರಿಗೂ ಒಂದು ಸಭೆಯನ್ನು ಸಾರ್ಥಕವಾಗಿ ಮಾಡಿ ನಾನು ಬರ್ತಾ ಇದ್ದರೆ ಎಷ್ಟೋ ಖರ್ಚಾಗಿರುತ್ತೆ ನನಗೆ. ಆವತ್ತು ಆ ಸಾರ್ಥಕತೆ ನನಗೆ ಇನ್ನೂ ನಾನು ಸ್ವಲ್ಪ ಸಂಪಾದನೆ ಮಾಡೋಣ, ಇನ್ನೂ ಎಷ್ಟು ಹೊತ್ತು ಕೆಲಸ ಮಾಡ್ಬೋದು ಅನ್ನೋ ಒಂದು ಇಂಡೈರೆಕ್ಟ್ಲಿ ಇಟ್ ಸಪೋರ್ಟ್ಸ್ ಯುವರ್ ಸ್ಯಾಟಿಸ್ಫ್ಯಾಕ್ಷನ್, ಸಪೋರ್ಟ್ಸ್ ಯುವರ್ ಸಕ್ಸಸ್. ಸೊ ಪುಸ್ತಕ ಬರೋದ್ರಿಂದ ನನಗೆ ಎಷ್ಟೋ ಕರೆಗಳು ಬರ್ತದೆ, ಫೋನ್ಗಳು ಮಾಡ್ತಾರೆ ಹುಡುಗರು. ಲೈಬ್ರರಿಲಿ ಓದಿದೆ ಸರ್, ಅದು ಮಾಡಿದೆ, 0 to Hero ಓದಿದೆ, ಕರ್ಮ ಕೆಫೆ ಅಂತೂ ತುಂಬಾ ಎಷ್ಟೋ ಜನ ನನಗೂ ಹಿಂಗಾಗಿದೆ ಸರ್, ಕರ್ಮಗಳು ನನ್ನನ್ನು ಅಟ್ಟಿಸ್ಕೊಂಡು ಬರುತ್ತೆ ಸರ್, ಏನು ಮಾಡೋದು, ನನಗೂ ಎಲ್ಲ ಸತಿ ನಾನೇನೂ ಮಾಡಿಲ್ಲ ತಪ್ಪು, ಆದರೆ ನನಗೇ ಆಗ್ತಾ ಇರುತ್ತೆ. ಸೊ ಈ ರೀತಿಯ ಕಮ್ಯುನಿಕೇಷನ್, ರೈಟಿಂಗ್ ಇಸ್ ಆಲ್ಸೋ ಎ ಫಾರ್ಮ್ ಆಫ್ ಕಮ್ಯುನಿಕೇಷನ್, ಸ್ಪೀಕಿಂಗ್ ಇಸ್ ಎ ಫಾರ್ಮ್ ಆಫ್ ಕಮ್ಯುನಿಕೇಷನ್, ಲಿಸನಿಂಗ್ ಇಸ್ ಎ ಫಾರ್ಮ್ ಆಫ್ ಕಮ್ಯುನಿಕೇಷನ್. ಈ ರೀತಿ ಇಂಟರ್ಫೇಸ್ಗಳು, ಡಿಜಿಟಲ್ ಕಮ್ಯುನಿಕೇಷನ್. ಸೊ ಆಲ್ ದೀಸ್ interfaces you must be a master and love your job. ಬಾಡಿ ಲ್ಯಾಂಗ್ವೇಜು, ನಾನ್ ವರ್ಬಲ್ ಕಮ್ಯುನಿಕೇಷನ್ನು,
ನನ್ನ ಫೇಶಿಯಲ್ ಎಕ್ಸ್ಪ್ರೆಷನ್ನು, ಐ ಕಾಂಟ್ಯಾಕ್ಟು ತುಂಬ ಇಂಪಾರ್ಟೆಂಟ್. ಅದನ್ನೇ ನಾನು 4 ದಿನ ಮಾತಾಡಬಲ್ಲೆ, ಓನ್ಲಿ ಆನ್ ಪಬ್ಲಿಕ್ ಸ್ಪೀಕಿಂಗ್. ದೋಸ್ ಹು ಆರ್ ಇಂಟ್ರೆಸ್ಟೆಡ್ ಗಿವ್ ಎ ಕಾಲ್, ಐ ವಿಲ್ ಓನ್ಲಿ ಟೇಕ್ 10 ಪೀಪಲ್. ಅದು ಎಷ್ಟು ಚಾರ್ಜ್ ಮಾಡ್ತೀವೋ ಮಿನಿಮಮ್ ಮಾಡೋಣ. ಸೊ ಐ ವಾಂಟ್ ಟು ಟ್ರೈನ್ ಅಟ್ಲೀಸ್ಟ್ 10 ಪೀಪಲ್. ವೀಕೆಂಡ್ಸ್ ಇರ್ಬೋದು, ನಾನು ಮ್ಯೂಚುವಲಿ ಬೆನಿಫಿಷಿಯಲ್ ಟೈಮ್. ಸೊ ಬಟ್ ಯು ಹ್ಯಾವ್ ಟು ಬಿ ವೆರಿ ಕಮಿಟೆಡ್ ದಟ್ ನಮ್ಮ ಡೇಲ್ ಕಾರ್ನೆಗಿ ಇನ್ಸ್ಟಿಟ್ಯೂಟ್ದು ಆ ಒಂದು ಮಾಡೆಲ್ ಇದೆಯಲ್ಲ, ಟಿಲ್ ಟುಡೇ ಇಟ್ ಇಸ್ ದ ಮೋಸ್ಟ್ ಸಕ್ಸಸ್ಫುಲ್ ಮಾಡೆಲ್ ಆಫ್ ಪಬ್ಲಿಕ್ ಸ್ಪೀಕಿಂಗ್. ಅಟ್ಲೀಸ್ಟ್ 10 ಜನ ನನಗೆ ಒಂದು ನನ್ನ ಶೂನ್ಯ ವಲಯಕ್ಕೆ ಬರ್ಬೋದು, ಅಲ್ಲಿ ನಾನು ಮಾಡಲಿಕ್ಕೆ ರೆಡಿ ಇದ್ದೀನಿ. ಕೊರೋನಾ ಎಲ್ಲ ಕಡಿಮೆ ಆಗಿದೆ, ಜಾಸ್ತಿ ಜನ ತಗೊಳ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು 10 ಜನಕ್ಕೆ ಮಾತ್ರ ಅಲ್ಲಿ 40 ಜನ ಕೂತ್ಕೋಬೋದು. ಓನ್ಲಿ 10 ಪೀಪಲ್ ವಿಲ್ ಅಲೋ ಆ್ಯಂಡ್ ಐ ವಿಲ್ ಸ್ಟಾರ್ಟ್ ಡೂಯಿಂಗ್ ಇಟ್ ಬಿಕಾಸ್ ನನಗೆ ಅದರಿಂದ ಉಪಯೋಗ ಆಗಿದೆ. ಈ ಭಾಷಣಶಾಸ್ತ್ರ, ಕಮ್ಯುನಿಕೇಷನ್ ಸ್ಕಿಲ್ಲಿಂದ ಬೇರೆಯವ್ರಿಗೂ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಬಹಳ ಜನಗಳಿಗೆ ಟ್ರೈನ್ ಅಪ್ ಮಾಡಿದ್ದೀನಿ. ಆದರೆ ಇನ್ಮೇಲೆ ದೋಸ್ ಆರ್ ಇಂಟ್ರೆಸ್ಟೆಡ್, ಪ್ಲೀಸ್ ಕಮ್ ಆ್ಯಂಡ್ ಯು ಗಿವ್ ಮೀ 3 hours every week, twice, okay, 6 hours a week. So we'll take it for about 2-3 months and definitely ನೀವು ಒಬ್ಬ ಭಾಷಣಕಾರರಾಗ್ತೀರಾ, ದೊಡ್ಡ ಒಂದು ಸಕ್ಸಸ್ಫುಲ್ ಪರ್ಸನ್ ಆಗ್ತೀರಾ. ಕಾನ್ಫಿಡೆನ್ಸೇ ಅದು ಒಂದು ಬೇರೆ ಲೆವೆಲ್ಗೆ ಹೋಗುತ್ತೆ ಸ್ನೇಹಿತರೆ. ನೀವು ಒಳ್ಳೆಯ ಭಾಷಣಕಾರರು, ಒಳ್ಳೆ ಕಮ್ಯುನಿಕೇಟರ್ ಆದಾಗ ನಿಮ್ಮ ಆ ಕಾನ್ಫಿಡೆನ್ಸು ನಿಮ್ಮ ಎಲ್ಲ ಲೆವೆಲಲ್ಲೂ ಬೇರೆ ಸ್ತರಗಳಲ್ಲೂ ಕೂಡ ಅದು ವ್ಯಕ್ತ ಆಗ್ತಾ ಹೋಗ್ತದೆ. ಸೊ ಹೀಗೆ ಈ ಒಂದು ಕಮ್ಯುನಿಕೇಷನ್ ಸ್ಕಿಲ್ನ ಇದು ಮಾಡಿ 5ನೇ ಅಭ್ಯಾಸ, ಈ ಟೀಮ್ ವರ್ಕ್, ಪವರ್ ಆಫ್ ಟೀಮ್ ವರ್ಕ್. ಈ ಏನಂದರೆ ಒಂದು ತಂಡದ ಶಕ್ತಿನ ತಿಳ್ಕೊಳ್ಳಿ. ಒಬ್ಬ ಕುಂಟ ದಾರಿ ಕ್ರಾಸ್ ಮಾಡಬೇಕು ಅಂದರೆ, ದೊಡ್ಡ ದಾರಿಯನ್ನು ಅವರಿಬ್ಬರು ಗಲಾಟೆ ಮಾಡೋದಲ್ಲ. ಕುರುಡ ಹೇಳ್ಬೋದು ನಿನಗೆ ಆ ಕುಂಟನಿಗೆ ನಿನಗೆ ಕಾಲಿಲ್ಲ ಅಂತ, ಕುಂಟ ಹೇಳ್ತಾನೆ ನಿನಗೆ ಕಣ್ಣಿಲ್ಲ ಅಂತ. ಜಗಳ ಆಡ್ಕೊಂಡು ಇಬ್ಬರೂ ಕೂತ್ಕೊಂಡ್ರೆ ಆಗಲ್ಲ. ಇದು ನಮ್ಮಲ್ಲಿರುವ ನ್ಯೂನತೆ ಮತ್ತು ಶಕ್ತಿಗಳ ಒಂದು ಒಳನೋಟ. ಕೆಲವ್ರಿಗೆ ಈಗ ಯು ಎವ್ಯಾಲ್ಯೂಯೇಟ್ ಎ ಮಂಕಿ ಬೈ ದ ಸ್ಕಿಲ್ ಆಫ್ ಇಟ್ಸ್ ಸ್ವಿಮ್ಮಿಂಗ್. ಅಂದರೆ ಹೆಂಗೆ ಯು ಎವ್ಯಾಲ್ಯೂಯೇಟ್ ಎ ಫಿಶ್ ಬೈ ದ ಸ್ಕಿಲ್ ಆಫ್ ಹೌ ಇಟ್ ವಿಲ್ ಕ್ಲೈಂಬ್ ಎ ಟ್ರೀ. how the innate nature of fish is strength is swimming. Okay, monkey is climbing the tree. ಅದು ಏನು ಸ್ಕಿಲ್ ಇದೆ ಒಬ್ಬ ವ್ಯಕ್ತಿಗೆ, ಆ ಸ್ಕಿಲ್ಲನ್ನು ಕೊಟ್ಟು ನೀನು ಆ ಒಂದು ತಂಡವನ್ನು ಬೆಳೆಸಬೇಕೇ ಹೊರತು ಈ ಕುಂಟನ ಒಂದು ಅವರು ಒಬ್ಬರ ಮೇಲೆ ಒಬ್ಬರು ಕೂತ್ಕೊಂಡು ಆ ಕುಂಟ ಆ ಕುರುಡನ ಮೇಲೆ ಕೂತ್ಕೊಂಡು ದಾರಿ ತೋರಿಸ್ಕೊಂಡು ಅವ್ರು ಇಬ್ಬರು ತಲುಪಿರ್ತಾರೆ. ಸೊ ಇದು ತಂಡದ ಶಕ್ತಿ. ಯಾಕೆ ತಂಡದ ಶಕ್ತಿಲಿ ಬೆಳವಣಿಗೆ ಜಾಸ್ತಿ ಇದೆ ಅಂದರೆ, ನೀವು ಒಬ್ಬರೇ ಮಾಡಿದಾಗ ಒಂದಾಗುತ್ತೆ, ಒಟ್ಟಿಗೆ ಮಾಡಿದಾಗ 1000 ಆಗುತ್ತೆ. ನಾನು ನೋಡಿದ ಪ್ರಕಾರ ಐ ಡೋಂಟ್ ಸಿ ಎನಿವೇರ್ ದೇರ್ ಇಸ್ ನೋ ಪೀಪಲ್. ಓಕೆ, 12 ನಿಮಿಷ ಇದೆ, ಪ್ಲೀಸ್ ಕೇಳಿಸ್ಕೊಳ್ಳಿ. ಇದು ಬಹಳ ಮುಖ್ಯವಾದ ಒಂದು ಪಂಚ್ ಲೈನ್ ನಾನು ಹೇಳೋದು. ಐ ಡೋಂಟ್ ಸಿ ಎನಿ ಪ್ಲೇಸ್ ವೇರ್ ದೇರ್ ಇಸ್ ನೋ ಪೀಪಲ್. ಮಾನವರು ಮತ್ತು ಆ ಒಂದು ಮಾನವ ಸಂವೇದನಾಶೀಲತೆಯನ್ನು ನಾವು ಬೆಳೆಸ್ಕೊಳ್ದೆ ಹೋದರೆ, ಐ ಆಮ್ ಸಾರಿ, ಯು ಆರ್ ನಾಟ್ ಗೋಯಿಂಗ್ ಟು ಮೇಕ್ ಇಟ್ ಬಿಗ್. ಯಾವುದೋ ಒಂದು 30-40 ಮನೆ ಕಟ್ಕೊಂಡು ದೊಡ್ಡದಾಗಿ ನೀವು ಪೋಸ್ ಕೊಡ್ಬೋದು. ಅದೇ ಅಲ್ಲ, ಭಗವಂತ ಇನ್ನೂ ಜಾಸ್ತಿ ನಿಮಗೆ ಶಕ್ತಿ ಕೊಟ್ಟಿರ್ತಾನೆ, ಮಾಡಿ. ಹಾಗಾಗಿ ತಂಡದ ಶಕ್ತಿ 4 ಅಲ್ಲ 40 ಅಲ್ಲ 400 ಜನಕ್ಕೆ ನೀನು ಮನೆ ಕಟ್ಟೋದಕ್ಕೆ ಪ್ರೇರಣೆ ಆಗಿದೆಯಾ, ಮೋಟಿವೇಟ್ ಮಾಡಿದ್ಯಾ, ಅದು ದೊಡ್ಡ ವಿಷಯ. ನಿನ್ನ ಮನೆ ಒಂದು ಕಟ್ಟೋದಲ್ಲ. ಆಗ ಏನಾಗುತ್ತೆ ನೋಡಪ್ಪ, ನಾನು ಏನೋ ಬೆದರ್ಕೊಂಡಿದ್ದೆ, ಇವ್ರು ಬಂದರು, ಇವ್ರು ಹೇಳಿದ್ರು, ಪ್ರೇಮ್ ಕುಮಾರ್ ಹೇಳಿದ್ರು, ನಾನು ಮಾಡಿದೆ, ಆ ಸಾಲವನ್ನು ತೀರಿಸ್ಬಿಟ್ಟೆ, ಇನ್ನೊಂದು ಫ್ಲೋರ್ ಕಟ್ತಾ ಇದ್ದೀನಿ, ಈಗ ಅವ್ರನ್ನ ಜ್ಞಾಪಿಸ್ಕೊತೀನಿ. ನೀವೇನೂ ಮಾಡಿಲ್ಲ ಅವತ್ತು, ಒಂದು ಮೋಟಿವೇಶನ್. ಈವನ್ ಈಗಲ್ ನೀಡ್ ಅ ಪುಷ್. ಅರ್ಥ ಮಾಡ್ಕೊಳ್ಳಿ, ಪುಷ್, ಈವನ್ ಈಗಲ್ ನೀಡ್ಸ್ ಅ ಪುಷ್ ಅಂತ ಒಂದು ಪುಸ್ತಕ ಇದೆ, ಓದಿ. ಈ ಪುಸ್ತಕಗಳನ್ನ ನನ್ನನ್ನು ಬೆಳೆಸಿದೆ ಸ್ನೇಹಿತರೆ. ಯಾವುದೋ ಒಂದು ಓವರ್ ನೈಟ್ ಸಕ್ಸಸ್ ಅಲ್ಲ. ನಾನು 23-24 ಚಿನ್ಮಯ ಮಿಷನ್ಗೆ ಅಲ್ಲಿಂದ ಬಂದವನು. ನಾನು ಸಾಯಂಕಾಲ ಆದರೆ ಸ್ವಾಮಿ ಸುಖಬೋಧಾನಂದ, ಈ ವೀಕೆಂಡ್ ಆದರೆ ಅವ್ರ ಜೊತೆ ರಾಮಕೃಷ್ಣ ಆಶ್ರಮ, ಎಲ್ಲಿ. ಸೊ ಹೀಗೆ ನಮಗೆ ಯಾವ ಬಿಡುವಿನ ವೇಳೆಗಳಲ್ಲಿ ಕೂಡ ಇವತ್ತು ಅರವಿಂದ್ ಜತ್ತಿಯವರು, ಬೇಲಿಮಠ ಸ್ವಾಮೀಜಿಗಳು, ಈಗ ಎಷ್ಟು ವ್ಯಕ್ತಿ, ಸಿದ್ಧಲಿಂಗಯ್ಯನವರು, ಅವ್ರನ್ನೆಲ್ಲ
ನಾವು ಯಾವಾಗ ಫ್ರೀ ಇರ್ತೀವೋ ಅವಾಗ ಹೋಗಿ ಭೇಟಿ ಆಗ್ತೀವಿ, ಮಾತಾಡ್ತೀವಿ, ಅವರಿಂದ ಒಂದು ಮೋಟಿವೇಶನ್ ಸಿಗುತ್ತೆ. ಎಸ್ಪೆಷಲಿ ಝೂಮ್ ಎಲ್ಲ ಬಂದಮೇಲೆ ಈ ವರ್ಲ್ಡ್ ಹ್ಯಾಸ್ ಬಿಕಮ್ ಒನ್ ಹೌಸ್. ಓಕೆ, ವಿ ಹ್ಯಾವ್ ಆಲ್ ಕಮ್ ಟುಗೆದರ್. ಆದರೂ ಎಲ್ಲೋ ಒಂದು ಮಾನವೀಯ ಸಂವೇದನಶೀಲತೆ ಕಳ್ಕೊಳ್ತಾ ಇದೆ. ಇದೇ ಜೀವನ ಅಲ್ಲ, ಹೋಗಿ ಭೇಟಿ ಮಾಡಿ. ಕೊರೋನಾ ಒಂದು ಮಟ್ಟಿಗೆ ಕಂಟ್ರೋಲ್ ಬಂದಿದೆ, ವ್ಯಾಕ್ಸಿನ್ ಬಂದಿದೆ. ದಯವಿಟ್ಟು ಹೋಗಿ ಜನಗಳನ್ನ ಪ್ರೀತಿಯಿಂದ ಮಾತಾಡಿಸಿ. ನಿಮ್ಮ ಎಲ್ಲ ಹಳೇ ಫ್ರೆಂಡ್ಸ್ಗಳನ್ನ ಹೋಗಿ ಮಾತಾಡಿಸಿ. ನಿಮ್ಮ ಚಡ್ಡಿ ದೋಸ್ತ್ಗಳನ್ನ ಹೋಗಿ ಮೀಟ್ ಮಾಡಿ, ಶೇಕ್ ಹ್ಯಾಂಡ್ ಮಾಡಿದ್ರೆ ಪರ ಎಲ್ಲ ಕೈ ಮುಗಿರಿ, ಅವ್ರ ಜೊತೆ ಕೂತ್ಕೊಂಡು ಒಂದು ಊಟ ಮಾಡಿ, ಮಾತಾಡಿ. ಸೊ ಈ ಗಿವ್ ಆ್ಯಂಡ್ ಟೇಕ್ ಸಮ್ವೇರ್ ಇಟ್ ವಿಲ್ ಟೇಕ್ ಎ ಲಾಂಗ್ ವೇ. ಈ ತಂಡದ ಶಕ್ತಿ ಅನ್ನೋದು ಬಹಳ ಮುಖ್ಯ ಸ್ನೇಹಿತರೆ. ಈಗ ಆ ಪ್ರಕೃತಿಯಲ್ಲಿ ನೋಡ್ಬೋದು ನೀವು, ಒಂದೊಂದು ಮರಗಳನ್ನ ಒಂದೊಂದು ಸ್ಪೇಸಿಂಗಲ್ಲಿ ಹಾಕಿದಾಗ ಆ ಮರಗಳು ಕೂಡ ಬೇರುಗಳು ಬೆರೆತು ಬೇಗ ಬೆಳೀತವೆ. ಒಂದೇ ಥರ ಕಾಮನ್ ಗ್ರೋತ್ ಇರ್ತದೆ. ಒಂದೇ ಬೆರಳು ಇದ್ದರೆ ಏನು ಶಕ್ತಿ ಇಲ್ಲ, 5 ಬೆರಳು ಸೇರಿದ್ರೆ ಶಕ್ತಿ. ಒಂದೇ ಕಡ್ಡಿನ ಮುರಿದಾಕ್ಬೋದು, ಆದರೆ 100 ಕಡ್ಡಿ ಸೇರಿಸಿ ಮುರಿದಾಕೋಕ್ಕಾಗಲ್ಲ. ಹಾಗೆ ಈ ರೀತಿಯ ಹಲವಾರು ಉದಾಹರಣೆಗಳು ಹೇಳ್ಬೋದು. ಕಾರ್ಪೊರೇಟ್ ಲೆವೆಲ್ಗೆ ಹೋದಾಗ ಅವರಲ್ಲಿ ಡ್ರೈ ಆಗಿ ಮಾಡಿಬಿಡ್ತಾರೆ ಅಷ್ಟೇ. ಅವರು ಏನೋ ಒಂದು ಸಿಸ್ಟಮು, ಪ್ರೋಸೆಸ್ಸು, ಸ್ಟ್ರಾಟಜೀಸ್ಗಳು ಇಟ್ಕೊಂಡಿರ್ತಾರೆ. ಆ ಒಂದು ಮ್ಯಾಪಿಂಗ್ ಅಂತ ಮಾಡಿಬಿಟ್ಟು ಆಯಿತು ವಿ ಆರ್ ಸಕ್ಸಸ್ಫುಲ್ ಅನ್ನಿಸ್ಬಿಡ್ತಾರೆ. ಎಷ್ಟೋ ಜನ ಫೈನಾನ್ಷಿಯಲ್ ಫಿಗರ್ಸ್ಗಳೇ ರಾಂಗ್ ಇರ್ತದೆ, ಅದನ್ನು ಟ್ವಿಸ್ಟ್ ಮಾಡಿ ಇವತ್ತು ಶೇರ್ ಹೋಲ್ಡರ್ಸಿಗೆ ತೋರಿಸಿ ತಪ್ಪದಾರಿಗೆ ಎಳೆಯೋ ಬೇಕಾದಷ್ಟು ಕಾರ್ಪೊರೇಟ್ ಕಂಪನಿಗಳು ಇವತ್ತು ನಮ್ಮಲ್ಲಿ ಇದ್ದಾವೆ. ಸೊ ಇದು ಬಟ್ ದೇರ್ ಆರ್ ಕಂಪನೀಸ್ ಲೈಕ್ ವಾರನ್ ಬಫೆಟ್ ಅವರು ಹೇಳ್ತಾರೆ, ಐ ನೆವರ್ ಥಾಟ್ ದಟ್ ಐ ಶುಡ್ ಸೆಲ್ ಮೈ ಶೇರ್ಸ್, ಆ್ಯಂಡ್ ಐ ಬೈ ಇಟ್, ಐ ಕೀಪ್ ಇಟ್ ವಿತ್ ಮೀ, ಆ್ಯಂಡ್ ದಟ್ ಹ್ಯಾಸ್ ಬಿಕಮ್ ಸೋ ಬಿಗ್ ಟುಡೇ. ಸೊ ಎಲ್ಲೋ ಒಂದು ಈ ಇನ್ಸ್ಟೆಂಟ್ ಗ್ರ್ಯಾಟಿಫಿಕೇಷನ್ನ ಹಿಂದೆ ಬಿದ್ದಿದ್ದೀವಿ ನಾವು. ಈ ಇನ್ಸ್ಟೆಂಟ್ ಗ್ರ್ಯಾಟಿಫಿಕೇಷನ್ ಈಗಲೇ ಆಗ್ಬಿಡ್ಬೇಕು, ಈಗಲೇ ಮುಗಿದು ಹೋಗ್ಬಿಡ್ಬೇಕು, ಇವತ್ತು ನನಗೆ ಆಗ್ಬಿಡ್ಬೇಕು, ನಾಳೆ ಬೆಳಗ್ಗೆನೇ ಎಲ್ಲ ಬಂದ್ಬಿಡ್ಬೇಕು, ನಾಳೆ ಬೆಳಗ್ಗೆ ನಾನು ಸಕ್ಸಸ್ಫುಲ್ ಪರ್ಸನ್ ಆಗ್ಬಿಡ್ಬೇಕು. ದರ್ ಇಸ್ ನಥಿಂಗ್ ಕಾಲ್ಡ್ ಇನ್ಸ್ಟೆಂಟ್ ಸಕ್ಸಸ್ ಸ್ನೇಹಿತರೆ. ಕೈ ಮುಗಿದು ನಾನು ಎಲ್ಲರೂ ಕೇಳ್ಕೊತೀನಿ, ಪ್ಲೀಸ್ ಡೋಂಟ್ ಎಕ್ಸ್ಪೆಕ್ಟ್ ಇನ್ಸ್ಟೆಂಟ್ ಸಕ್ಸಸ್. ಯಂಗ್ಸ್ಟರ್ಸು ತುಂಬ ಅಳ್ತಾರೆ ನನ್ನ ಹತ್ರ ಬಂದು, ಏನು ಸರ್ ಈ ಕೊರೋನಾ ಬಂದಮೇಲೆ ನಮ್ಮ ಲೈಫೇ ನಾಶ ಆಗೋಗಿದೆ ಹಾಗೆ ಹೀಗೆ ಅಂತ. ವೈ ಡೋಂಟ್ ಯು ಕನ್ಸಿಡರ್ ದಟ್ ಆ್ಯಸ್ ಎನ್ ಎಕ್ಸ್ಪೀರಿಯನ್ಸ್? ವೈ ಡೋಂಟ್ ಯು ಕನ್ಸಿಡರ್ ದಟ್ ಅನುಭವ ಅಂತ ಯಾಕೆ ತಗೋಬಾರ್ದು? ನಾವು ಎಷ್ಟೋ ಕಡೆ ನಾವು ಕಲೆಕ್ಟ್ ಮಾಡುವ ಅಮೌಂಟ್ಗಳನ್ನ ಕೂಡ ಕಡಿಮೆ ಮಾಡಿದ್ವಿ. ಆ ಟೈಮಲ್ಲಿ ನಾವು ಎಷ್ಟೋ ಗೊತ್ತಿಲ್ಲದಿರೋರಿಗೆಲ್ಲ ಹಣಗಳು ಕಳಿಸ್ಕೊಟ್ವಿ. ಯಾಕೆ ನಾವು ಯಾರೂ ಗೊತ್ತಿಲ್ಲ, ಅಕೌಂಟ್ ನಂಬರ್ ಬಂದ ತಕ್ಷಣ ನಾನು ಆ ವ್ಯಕ್ತಿ ಯಾರೋ ಒಂದು ಗೊತ್ತಾದ ತಕ್ಷಣ ನಾವು ಏನೋ ನಮ್ಗೆ ಆಗಿದ್ದನ್ನು ಮಾಡಿದ್ವಿ. ಸೊ ಡೋಂಟ್ ಥಿಂಕ್ ದಟ್ ಯು ಆರ್ ಲಿವಿಂಗ್ ಇನ್ ಅನ್ ಐಸೋಲೇಟೆಡ್, ಯು ಆರ್ ಐಸೋಲೇಟೆಡ್, ಯು ಲಿವ್ ವಿತ್ ಪೀಪಲ್. ಸೊ ಈ ತಂಡದ ಶಕ್ತಿಯನ್ನು ಯಾವ ವ್ಯಕ್ತಿ ತಿಳ್ಕೊತಾನೋ ನೋಡಿ. ಮಹಾತ್ಮ ಗಾಂಧಿ ಒಬ್ಬೊಂದು ಸತ್ಯ, ಅಹಿಂಸೆ, ಆ ಒಂದು ಇದ್ರ ಮೇಲೆ ಸತ್ಯಾಗ್ರಹ, ಒಂದು ದಂಡಿ ಮಾರ್ಚು, ಉಪ್ಪಿನ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಮೂವ್ಮೆಂಟು, ಇದು ಒಂದು ವೇರಿಯಸ್ ಸ್ಟ್ರಾಟಜೀಸ್ ಹಿ ಹ್ಯಾಡ್ ಅಡಾಪ್ಟೆಡ್. ಉಪವಾಸ ಇರ್ಬೋದು, ಆಲ್ ದೀಸ್ ಆರ್ ಸ್ಟ್ರಾಟಜೀಸ್. ಹಿ ಕ್ರಿಯೇಟೆಡ್ ದಟ್ ಮಾಸ್ ಕಾನ್ಷಿಯಸ್ನೆಸ್ನ ಎತ್ತರದ ಮಟ್ಟಕ್ಕೆ ಎದ್ದಿಸ್ಬಿಟ್ರು ಅವರು. ಇತ್ತೀಚೆಗೆ 50 ವರ್ಷಗಳಿಂದ ಈ ಮಾಸ್ ಕಾನ್ಷಿಯಸ್ನೆಸ್ನ ಎದ್ದೇಳಿಸೋ ಕೆಲಸ ಬೇಕಾದಷ್ಟು ಜನ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ತಪ್ಪುಗಳು ಆಗ್ತಾ ಇದೆ. ಯಾಕಾಗ್ತಾ ಇದೆ ಅಂದರೆ ನಾವು ಎಲ್ಲೋ ಒಂದು ದ್ವೀಪಗಳಾಗೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈ ಕೊರೋನಾ ಬಂದಮೇಲೆ ಅದೊಂದು ಕಾರಣ. ನಾವು ಅವ್ರ ಮನೆಗೆ ಹೋಗಲ್ಲ, ಇವ್ರ ಮನೆಗೆ ಹೋಗಲ್ಲ. ಸ್ನೇಹಿತರೆ, ಮಾಸ್ಕ್ ಹಾಕ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಳ್ಳಿ, ಹೋಗಿ 4 ಮಾತಾಡಿ, ಪ್ರೀತಿ ವಿಶ್ವಾಸ ಇರಿ. ನಾನು ತುಂಬ ಜನಗಳನ್ನ ಮಂಡ್ಯ, ಮೈಸೂರು ಎಲ್ಲ ಕಡೆ ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ. ಬೆಂಗಳೂರು, ರಾಮನಗರ, ಕನಕಪುರ ಎಲ್ಲೋ ಆ ಒಂದು ಬಂದಮೇಲೆ ಈ ಸಿಟಿಯವರು ಕೆಲವರು ಕನೆಕ್ಷನ್ಗಳನ್ನ ಕಳ್ಕೊಂಡಿದ್ದಾರೆ. ದಯವಿಟ್ಟು ಆ ರೀತಿ ಮಾಡಬೇಡಿ. ಪ್ಲೀಸ್ ಗೋ ಬ್ಯಾಕ್ ಟು ಯುವರ್ ರೂಟ್ಸ್. ತುಂಬಾ ಹೊತ್ತು 20-30 ಎಕರೆಗಳು ಇಟ್ಕೊಂಡಿರೋರು ಬೇಕಾದಷ್ಟು ಜನ ಇದ್ದಾರೆ ಇವತ್ತು. ನನ್ನ ಸ್ನೇಹಿತರುಗಳು ಇವತ್ತು ಹೋಗಿ ಮಾಡ್ತಾ ಇದ್ದಾರೆ. ಬಟ್ ನಾವು ಕೃಷಿ ಅನ್ನೋದನ್ನು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡ್ತಾ ಇರೋ. ನಾನೊಬ್ಬ ರೈತ ಅಂತ 100% ನಾನು ರೈತ ಅಲ್ಲ. ನನ್ನ ಒಂದು ಹಾಬಿ. ನಾವು ಕೃಷಿಕ ಕುಟುಂಬದಲ್ಲಿ ಹುಟ್ಟಿದ್ರೂ ಕೂಡ ನಮ್ಮ ಒಂದು ಕ್ಷೇತ್ರದಲ್ಲಿ ಏನಾಗ್ಬೋದು, ಕುವೆಂಪು ಭವನ ಮಾಡಿರೋದು 15 ವರ್ಷಗಳ ಒಂದು ಎಫರ್ಟ್. ನಮ್ಮ ತಂದೆಯ ಜಮೀನುಗಳು ಇವತ್ತು ಯಾವುದು ಬ್ಯಾರನ್ ಲ್ಯಾಂಡ್ ಆಗಿಲ್ಲ, ಇವತ್ತು ಬೆಳೀತಾ ಇದ್ದಾರೆ, ಯಾರೋ ಒಬ್ರು ಉಪಯೋಗಿಸ್ತಾ ಇದ್ದಾರೆ. ಸಂಬಡಿ ಈಸ್ ಈಟಿಂಗ್ ಫುಡ್, ಮೈ ಕಸಿನ್ಸ್, ಸಂಬಡಿ ಅವ್ರಿಗೂ ಅವ್ರ ಮಕ್ಳಿಗೂ ಓದ್ತಾ ಇದ್ದಾರೆ. ಅದು ಒಂದು ಸಮಾಜ ಸೇವೆ ಅಂತ ತಿಳ್ಕೊಳ್ಳಿ. ಅದನ್ನು ಬಿಡಬೇಡಿ. ಈಗ ಏನು ರೈತರ ಸಮಸ್ಯೆಗಳು ಇಷ್ಟೊಂದು ಉಲ್ಪಣಗೊಂಡಿದೆ, ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯೋನ್ಮುಖವಾಗಬೇಕಾಗ್ತದೆ.
ಈ ಒಂದು ತಂಡದ ಶಕ್ತಿಯನ್ನು ತಿಳ್ಕೊಳ್ಳಿ. ಬಿ ಶ್ಯೂರ್ ಯು ವಿಲ್ ಬಿ ಎ ಗುಡ್ ಟೀಮ್ ಬಿಲ್ಡರ್, ಯು ಆರ್ ಗುಡ್ ಡೆಲಿಗೇಟರ್. ಯಾವಾಗ ನೀವು ನಿನ್ನ ಒಂದು ಸಾಮರ್ಥ್ಯದಷ್ಟೇ ಇನ್ನೊಬ್ಬರನ್ನ ಬೆಳೆಸಿ ಅವನ್ನ ನೀವು ಎತ್ತಿದಾಗ ಡೆಫಿನೆಟ್ಲಿ ನಿಮ್ಮ ಲಿವರೇಜಿಂಗ್ ಅಂತೀವಿ ಇದಕ್ಕೆ, ಸಮಯದ ಒಂದು time leverage. You can leverage on your time so that you can focus on higher leveraging activities, higher income activities. ನೀನು ಒಬ್ಬ ಇಂಜಿನ್ನು, ಒಬ್ಬ ಲೀಡರು ಅಂತ ತಿಳಿಸ್ಕೊಳ್ಳೋದು, ನೀನು ಮುಂದೆ ಹೋಗಿ ಏನು ಮಾಡಬೇಕು, ಆ ಆ ಆ ಕಷ್ಟಗಳು ಏನೇನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗಬೇಕು. ಆವಾಗ ನಿನ್ನ ಹಿಂದೆ ನೂರಾರಲ್ಲ ಸಾವಿರಾರು ಜನ ಬರ್ತಾರೆ. ಆ ಪ್ರಾಬ್ಲಮ್ಗಳನ್ನ ಹಾಗೆ ಇಟ್ಬಿಟ್ರೆ ಯಾರು ಬರ್ತಾರೆ ನಿಮ್ಮ ಹಿಂದೆ? ಈ ಮನುಷ್ಯನ ಜೊತೆ ಹೋದ್ರೆ ಬರೀ ಪ್ರಾಬ್ಲಮ್ಸ್ ಏನಪ್ಪ, ಏನು ಅವಕಾಶಗಳು ಸಿಗಲ್ಲ. ಆವಾಗ ಅವ್ರಿಗೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಗೊತ್ತಾದ ತಕ್ಷಣವೇ ದೇ ವಿಲ್ ಡೂ ಇಟ್ ವಂಡರ್ಸ್. ದೇ ಡೂ ದ ಸಿನರ್ಜಿ, ದ ಪವರ್ ಆಫ್ ಸಿನರ್ಜಿ ಈಸ್ ಅಮೇಝಿಂಗ್ ಸ್ನೇಹಿತರೆ. 1+1 2 ಅಲ್ಲ, 1+1 1000 ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಕೋಆಪ್ರೇಷನ್ನು, ಟ್ರಸ್ಟ್ ಎರಡೂ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಬೇಕು. ನಂಬಿಕೆ, ಸಹಕಾರ. ಯಾವ ಇದರಲ್ಲಿ ನಂಬಿಕೆಗಳೆಲ್ಲ ಸಹಕಾರಗಳು ಇರೋದಿಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು 6ನೇ ಒಂದು ಅಭ್ಯಾಸ. 7ನೇ ಅಭ್ಯಾಸ ನಾನು ಹೇಳ್ತೀನಿ, ನಿಮ್ಮ ಸರ್ವತೋಮುಖ ಒಂದು ಮಟ್ಟವನ್ನು ಹೆಚ್ಚಿಸ್ಕೊಳ್ಳಿ. ಒಂದು ಫಿಸಿಕಲ್ಲು, ಮೆಂಟಲ್ಲು, ಇನ್ನೊಂದು ಸೋಷಿಯಲ್ ಆ್ಯಂಡ್ ಸ್ಪಿರಿಚುವಲ್. ಸೊ ಈ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಪ್ರತಿದಿನ ಯಾವನೋ ಒಬ್ಬ ಇದ್ದಂತೆ, ಅವನು ಮರ ಕಡಿಯೋನು, ಅವನು ಫಸ್ಟು ಬಂದಾಗ 10 ಮರ ಕಡ್ದಂತೆ, 2ನೇ ದಿನ ಬಂದಾಗ 5 ಆಯ್ತಂತೆ, 3ನೇ ದಿನ ಬಂದಾಗ 2 ಆಯ್ತಂತೆ, 5ನೇ ದಿನಕ್ಕೆ ಒಂದೂ ಮಾಡೋಕ್ಕಾಗ್ತಾ ಇಲ್ಲ. ಅವರ ಒಬ್ಬ ಬಂದ್ರಂತೆ ಅವರ ಯಜಮಾನರು, ಏನಪ್ಪ ಮಾಡ್ತಾ ಇದೆಯಾ? ನಾನು ಬಹಳ ಕಷ್ಟಪಡ್ತಾ ಇದ್ದೀನಿ ಸರ್, ತುಂಬ ಕಷ್ಟಪಡ್ತಾ ಇದ್ದೀನಿ ಸರ್. ಹೌದಾ, ಆಯಿತು, ನೀನು ಕಷ್ಟಪಟ್ಟಿದ್ದಕ್ಕಲ್ಲಪ್ಪ, ನೀನು ಏನು ಪ್ರೊಡಕ್ಷನ್ ಕೊಟ್ಟಿದ್ದೀಯ ಅದಕ್ಕೆ ನಾನು ದುಡ್ಡು ಕೊಡೋದು ಅಂದ್ಬಿಟ್ಟು, ಏನು ಪ್ರಾಬ್ಲಮ್ ಅಂತ ಕೇಳಿದಾಗ, ನೋಡಿ ಸರ್ ಕಷ್ಟಪಡ್ತಾ ಇದ್ದೀನಿ, ಕೊಡ್ಲಿ ತೊಗೊಂಡು ಹೊಡಿತಾ ಇದ್ದೀನಿ. ಹಾಗಾಗಿ ನೀನು ಕೊಡ್ಲಿ ತೊಗೊಂಡು ಹೊಡಿಯೋದಲ್ಲ, ಅದನ್ನು ಶಾರ್ಪ್ ಮಾಡಿದ್ಯಾ? ಹ್ಯಾವ್ ಯು ಶಾರ್ಪನ್ ದಟ್ ಸಾ? ಹ್ಯಾವ್ ಯು ಶಾರ್ಪನ್ ದ ಆ್ಯಕ್ಸ್? ಸೊ ಈ ರೀತಿ ನಮ್ಮ ಮನಸ್ಸನ್ನು ಕೂಡ ಶಾರ್ಪ್ ಮಾಡ್ತಾ ಇರಬೇಕು. ಬಾಡಿಲಿ ಯು ಶುಡ್ ಎಕ್ಸಸೈಸ್, ಈಟ್ ಗುಡ್ ಫುಡ್, ನ್ಯೂಟ್ರಿಷಸ್ ಫುಡ್, ಸ್ಲೀಪ್, ಹ್ಯಾವ್ ಎ ಗುಡ್ ಸ್ಲೀಪ್. ಇದು ಫಿಸಿಕಲ್ಲು. ಆಯಿತೆ, ಒಳ್ಳೆ ಡ್ರೆಸ್ ಹಾಕ್ಕೊಳ್ಳಿ, ಒಳ್ಳೆ ಓಕೆ, ಆದಷ್ಟು ಸಿಂಪಲ್ಲಾಗೇ ಇರಿ. ಸೊ ಬಟ್ these are the physical needs. You take care of your physical needs, mental needs, reading, writing, listening, speaking, all are mental faculties. And social, ನೀನು ಏನು 4 ಜನಕ್ಕೆ ಮಾಡ್ತೀಯಾ ಅದನ್ನು ಮಾಡಿ. ಸ್ಪಿರಿಚುವಲ್, ನಿನ್ನ ಒಳಗಿರುವ ಪರಮಾತ್ಮನನ್ನು ನೀನು ನೋಡ್ಕೊಳ್ಳಿ. ನಿಮ್ಮೊಳಗಿರುವ ಆ ಕಾಣದ ಊರಿನ ಕತೆಗಾರ ಯಾವ ಕತೆ ಬರೆಸ್ತಾನೆ ನಿನ್ನ ಕೈಯಲ್ಲಿ? ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಮೆಡಿಟೇಷನ್ ಮಾಡಿ ದಯವಿಟ್ಟು. ಲಾಸ್ಟ್ಲಿ ಐ ಟೆಲ್ ಯು, ಮೆಡಿಟೇಷನ್ ಕ್ಯಾನ್ ಚೇಂಜ್ ಯುವರ್ ಲೈಫ್ ಫಾರ್ ದ ಹೋಲ್. ನಿಮ್ಮ ಪರ್ಸ್ಪೆಕ್ಟಿವೇ ಬದಲಾಗುತ್ತೆ. ನೀವೇನೇ ಮಾಡಿ, 10 ನಿಮಿಷ, 15 ನಿಮಿಷ, 20 ನಿಮಿಷ, ಅರ್ಧ ಗಂಟೆ, 1 ಗಂಟೆ ಕೂತ್ಕೊಂಡು ಯಾವ ದೈವಿ ಕಲ್ಪನೆಗಳು ಇಲ್ಲದೆ, ಯಾವ ಮಂತ್ರಗಳು ಇಲ್ಲದೆ ನಿಮ್ಮ ಉಸಿರಾಟವನ್ನು ಗಮನಿಸ್ತಾ ಹೋಗೋದು. ಜಸ್ಟ್ ಬಿ ವಿತ್ ಯೋರ್ ಬ್ರೆತ್, ಜಸ್ಟ್ ಅಬ್ಸರ್ವ್ ಯೋರ್ ಬ್ರೆತ್. 11 ದಿವಸ ಮಾಡಿ. ಫಸ್ಟ್ ನಾನು ಹೇಳ್ತೀನಿ, ಅರ್ಧ ಗಂಟೆ ಆಗಲು 15 ನಿಮಿಷ ಮಾಡಿ. ವಯಸ್ಸಿಗೆ ಅನುಗುಣವಾಗಿ ಅಷ್ಟು ನಿಮಿಷಗಳು ಮಾಡಬೇಕು. ಅದು ಕಷ್ಟ ಆಗ್ಬಿಡುತ್ತೆ ಸರ್, ನನಗೆ 15 ನಿಮಿಷ ಮಾಡಿ. ಐ ಟೇಕ್ ಎ ಬೆಟ್. ಆಲೋಚನೆಗಳು ಬರುತ್ತೆ, ಆಲೋಚನೆಗಳ ಹಿಂದೆ ಹೋಗಬೇಡಿ. ಆಲೋಚನೆ ಹಿಂದೆ ಅದರಿಂದ ಕತೆ ಬರೆಯೋಕ್ಕೆ ಹೋಗಬೇಡಿ. ಹೊಟ್ಟೆ ಹಸಿತಾ ಇದೆ, ಏನು ಮಾಡಿದ್ದಾರೆ ಅಡಿಗೆ, ಅದು ಕತೆ. ಅದು ಖಾರ ಜಾಸ್ತಿ ಹಾಕ್ಬಿಡ್ತಾರೋ, ಇದಾಕ್ಬಿಡ್ತಾರೋ, ಇವ್ರು ಸರಿ ಇಲ್ಲ, ಅವ್ರು ಯಾರೋ ಬಂದ್ಬಿಟ್ರು, ಗಲಾಟೆ ಆಗ್ತಾ ಇದೆ. ಇದು ಫ್ಯಾಕ್ಟ್ಸ್ ಆ್ಯಂಡ್ ಸ್ಟೋರೀಸ್. ಡೋಂಟ್ ಗೋ ಬಿಹೈಂಡ್ ಥಾಟ್ಸ್. ಸೊ ಥಾಟ್ನ, ಆ ಒಂದು ಆಲೋಚನೆಯನ್ನು ಅಲ್ಲೇ ಇಟ್ಕೊಳ್ಳಿ. ಉಸಿರಾಟಕ್ಕೆ ಬನ್ನಿ, ಕೂತ್ಕೊಳ್ಳಿ ಒಂದು ಕಡೆ. ಕೂತ್ಕೊಂಡು ಝೆನ್ ಹೇಳುತ್ತೆ, ಆರ್ಟ್ ಆಫ್ ಡೂಯಿಂಗ್ ನಥಿಂಗ್ ಈಸ್ ಮೆಡಿಟೇಷನ್, ಆರ್ಟ್ ಆಫ್ ಡೂಯಿಂಗ್ ನಥಿಂಗ್ ಈಸ್ ಝೆನ್. ಓಕೆ, ನಿಮ್ಮ ಮನಸ್ಸನ್ನು ಶೂನ್ಯಗೊಳಿಸಬೇಕು ಅಂದರೆ ಒಂದು ಕಡೆ ಕೂತ್ಕೊಂಡು ಯಾವುದೇ ಮಂತ್ರಗಳು, ತಂತ್ರಗಳು, ಯಂತ್ರಗಳು, ದೈವಿ ಕಲ್ಪನೆಗಳು ಅವಶ್ಯಕತೆ ಇಲ್ಲ. ಇದು ಆನಾಪಾನಸತಿ ಧ್ಯಾನದಲ್ಲಿ ಬುದ್ಧ ಮಾಡ್ತಾ ಇದ್ದಿದ್ದು 2600 ವರ್ಷಗಳ ಹಿಂದೆ ಮನುಕೂಲಕ್ಕೆ ನೀಡಿ ಹೇಳಿಕೊಟ್ಟು ಹೋದ ಧ್ಯಾನ ಆನಾಪಾನಸತಿ. ಆನ ಅಂದರೆ ಉಚ್ಛ್ವಾಸ, ಅಪಾನ ಅಂದರೆ ನಿಶ್ವಾಸ, ಸತಿ ಅಂದರೆ ಜೊತೆಲಿರೋದು. ಸೊ 15 ನಿಮಿಷ ಮಾಡಿ, 11 ದಿವಸ ಮಾಡಿ. ಎಕ್ಸ್ಟೆಂಡ್ ಇಟ್ ಟು 21 days, ಎಕ್ಸ್ಟೆಂಡ್ ಇಟ್ ಟು 41 days, ದೆನ್ ಇಟ್ ಬಿಕಮ್ಸ್ ಯುವರ್ ಹ್ಯಾಬಿಟ್. ಸೊ ಹ್ಯಾಬಿಟ್ ಆಗೋವರೆಗೂ ಎಷ್ಟೋ ಕಡೆ ಏರ್ಪೋರ್ಟಲ್ಲಿ ಕೂತಿರ್ತಾರೆ, ಎಷ್ಟೋ ಕಡೆ ಬಸ್ ಸ್ಟ್ಯಾಂಡಲ್ಲಿ ಕೂತಿರ್ತಾರೆ, ಎಷ್ಟೋ ಕಡೆ ರೈಲ್ವೇಲಿ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಕೆಲಸಕ್ಕೆ ಬಾರದೇ ಇರೋದು ಮಾತಾಡ್ತಿರ್ತಾರೆ. ಜಸ್ಟ್ ಕ್ಲೋಸ್ ಯುವರ್ ಐಸ್. ಅಲ್ಲಿ ಯಾರೋ ದೂರದಲ್ಲಿ ಮಾತಾಡ್ತಾ ಇರೋ ಒಂದು ಮಾತು ನಿಮಗೆ ಒಂದು ಸೊಲ್ಯೂಷನ್ ಕೊಡ್ಬೋದು. ಯಾವುದೋ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡಿರ್ತೀರ. ಸೊ ರಿಸೆಪ್ಟಿವ್ನೆಸ್
ಏರ್ಪೋರ್ಟಲ್ಲಿ ನಿನ್ನ ಹಿಂದೆ ಕೂತ್ಕೊಂಡು ಯಾರೋ ಒಬ್ಬ ಮಾತಾಡ್ತಾ ಇರೋ ಒಂದು ಸೊಲ್ಯೂಷನ್ ನಿನಗೆ ಸೊಲ್ಯೂಷನ್ ಆಗ್ಬೋದು ಅದು. ಅವನು ಯಾರೋ ಎಷ್ಟೋ ಸತಿ ನಾನು ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾರ್ಕೆಟಿಂಗು ಅಡ್ವರ್ಟೈಸಿಂಗು ಅವರು ಎಲ್ಲ ಕೂತಿರ್ತಾರೆ, ಅವರೆಲ್ಲ ಅವ್ರ ಸ್ಟ್ರಾಟಜೀಸ್ಗಳು ಮಾತಾಡ್ತಾರೆ ಇಬ್ಬರು ಕೂತ್ಕೊಂಡು. ನಾನು ಅಲ್ಲಿ ಕೂತ್ಕೊಂಡು ಕೇಳಿಸ್ಕೊತಾ ಇರ್ತೀನಿ, ಎಷ್ಟು ನಾನು ಅದನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಥಿಂಕ್ ಬಿಗ್, ಇನೋವೇಟ್. ಸೊ ಈ ಥಿಂಕ್ ಬಿಗ್ ಆ್ಯಂಡ್ ಇನೋವೇಟಲ್ಲಿ ಮೆಡಿಟೇಷನ್ ಭಾಳ ಮುಖ್ಯ. ಯಾಕಂದರೆ ಇಫ್ ಮೆಡಿಟೇಷನ್ ಮೇಕ್ಸ್ ಯುವರ್ ಮೈಂಡ್ ಓಪನ್ ಟು ದ ಪಾಸಿಬಿಲಿಟೀಸ್. ಈಗ ನಾನು ಅಷ್ಟೂ ಹೇಳಿದೆ, ನಿನ್ನೆಯಿಂದ ಹೇಳ್ಕೊಬರ್ತಾ ಇದ್ದೀನಿ 7 ಹ್ಯಾಬಿಟ್ಸ್ ಅಂತ. 7 ಹ್ಯಾಬಿಟ್ಸ್ ಆಫ್ ಸಕ್ಸಸ್, 7 ಸಕ್ಸಸ್ ಸೀಕ್ರೆಟ್ಸ್ ಅಂತ ಹೇಳ್ತಾ ಇದ್ದೀನಿ. ಹೈಲಿ ಸಕ್ಸಸ್ಫುಲ್ ಪೀಪಲ್, ದೇ ಮೆಡಿಟೇಟ್, ದೇ ಗೋ ಇನ್ಸೈಡ್, ಆಸ್ ದ ಪರ್ಪಸ್. ನನ್ನ ಬದುಕಿನ ಉದ್ದೇಶ ಏನು? ಅಟ್ಲೀಸ್ಟ್ ಒಂದು 10 ವರ್ಷ ಆದಮೇಲಾದರೂ ಮೆಡಿಟೇಷನ್ ಮಾಡೋಕ್ಕೆ ಶುರು ಮಾಡಿ ನಿಮ್ಮ ಬದುಕಿನ ಧ್ಯೇಯವನ್ನು, ಪರ್ಪಸ್ಸನ್ನು ತಿಳ್ಕೊಂಬಿಟ್ರೆ ಸ್ನೇಹಿತರೆ, ಐ ಆಮ್ ವೆರಿ ಶ್ಯೂರ್ ದಟ್ ನೋಬಡಿ ಕ್ಯಾನ್ ಸ್ಟಾಪ್ ಯು. ನೀವು ಸಣ್ಣ ಸಣ್ಣ ವಿಚಾರಗಳಿಗೆ ನೀವು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ. ಸ್ಮಾಲ್ ಫೇಲ್ಯೂರ್ಸ್ ಯು ವಿಲ್ ಟೇಕ್ ಇಟ್. ಓಕೆ, ದೊಡ್ಡ ಸಮುದ್ರ ಕೂಡ ಬಾವಿ ಥರ ಕಾಣಕ್ಕೆ ಶುರುವಾಗುತ್ತೆ. ಇತ್ತೀಚೆಗೆ ಒಂದು ಫೆಲ್ಚರ್ ಡೈಲಾಗ್ ಬಂದಿದೆ, ಅದೆಲ್ಲ ಬೇರೆ. ಆ ಡೈಲಾಗ್ಗಳೆಲ್ಲ ಬರೀ ಸಿನಿಮಾಗಳಿಗೆಲ್ಲ, ಅದು ನಮ್ಮ ಜೀವನಕ್ಕೂ ಹಾಕೋಬೋದು. ಒಂದು ಸಮುದ್ರ ಕೂಡ ಬಾವಿ ರೀತಿ ಕಾಣಬೇಕು ಅಂದರೆ ನಮ್ಮ ಪ್ರಜ್ಞೆ ಮಟ್ಟ ಎತ್ತಿಸ್ಬೇಕು. ನನ್ನ ಪ್ರಜ್ಞೆ ಮಟ್ಟ ತಿಮಿಂಗಳದ ಪ್ರಜ್ಞೆ ಆಗಬೇಕು. ಆ ಸಮುದ್ರದಲ್ಲಿ ಇರುವ ತಿಮಿಂಗಳದ ಪ್ರಜ್ಞೆ ನಾವು ಬೆಳೆಸ್ಕೊಂಡಾಗ ನಮ್ಮ ಮಟ್ಟ ಮೇಲೆದ್ದೇಳುತ್ತೆ. ಆಗಾಯ್ತಲ್ಲ. ಎಲ್ಲ ಬಾವಿಯ ಕಪ್ಪೆಯ ಪ್ರಜ್ಞೆಯನ್ನು ಇಟ್ಕೊಂಡಿರ್ತೀನಿ ಅಂದರೆ ನೀನು ಬಾವಿ ಕಪ್ಪೆ ಆಗಿರ್ತೀಯ. ಸೊ ಬಾವಿ ಕಪ್ಪೆ ಆಗಿರದೆ ಅಲ್ಲಿಂದ ಆಚೆ ಬಂದು ನದಿಯಾಗಿ ಹರಿದು ಸಮುದ್ರ ಸೇರಿ ತಿಮಿಂಗಳಗಳ ಸಹವಾಸ ಮಾಡಿ, ತಿಮಿಂಗಳ ಜೊತೆ ಧ್ಯಾನ ಮಾಡಿ, ಗಾಲ್ಫ್ ಆಡಿ, ಆಟ ಆಡಿ, ನೀನು ಒಂದು ತಿಮಿಂಗಳವಾಗಿ ನಿನಗೇ ಗೊತ್ತಿಲ್ಲದಾಗೆ ನೀನು ಬದಲಾಗಿರ್ತೀಯ ಸ್ನೇಹಿತರೆ. ಸೊ ಹಾಗಾಗಿ ಇದು ಹೇಗೆ ಅಂತ ನೀವು ಕೇಳ್ತೀರಾ, ಪ್ರೇಮ್ ಕುಮಾರ್, ಇದು ಭಾಳ ನೀವು ತುಂಬ ಈಸಿ. ನೀವೆಲ್ಲ ಸ್ವಲ್ಪ ಒಳ್ಳೆಯ ಕಾಲದಲ್ಲಿದ್ದಿರಿ, ಧರ್ಮದ ಕಾಲದಲ್ಲಿದ್ದಿರಿ, ಈಗ ತುಂಬ ಕಷ್ಟ ಇದೆ. ಐ ಆಮ್ ಸಾರಿ. ದ ಫಂಡಮೆಂಟಲ್ಸ್ ಆರ್ ಸೇಮ್, ಫಂಡಮೆಂಟಲ್ ಟ್ರೂತ್ಸ್ ಆರ್ ಸೇಮ್. ದೇ ಆರ್ ಲೈಕ್ ಸಂವಿಧಾನ ಬೇಸಿಕ್. ಇವತ್ತು ಒಳ್ಳೆತನಕ್ಕೆ ಜಾಗ ಇದೆ ಸ್ನೇಹಿತರೆ. ಇವತ್ತು ಪರಿಶ್ರಮಕ್ಕೆ, ಸಾಹಸ ಮನೋಭಾವಕ್ಕೆ, ರಿಸ್ಕ್ ಟೇಕಿಂಗ್ ಎಬಿಲಿಟೀಸ್ಗೆ ಇವತ್ತಿಗೂ ಕೂಡ ಬೆಲೆ ಇದೆ. ಅವತ್ತು ಇತ್ತು, ಇಂದು ಇರುತ್ತೆ, ಮುಂದೇನೂ ಇರುತ್ತೆ. ಯಾವ ವ್ಯಕ್ತಿಗಳು ತಮ್ಮ ಒಂದು ಸುರಕ್ಷಿತ ವಲಯದಿಂದ ಆಚೆ ಹೋಗ್ತಾರೆ, ಅವರು ಬೆಳೀತಾರೆ. ಅದು 4 ಜನನ ಬೆಳೆಸಬೇಕು. ಅದು ಉದ್ಯಮಶೀಲತೆ. ಉದ್ಯಮಶೀಲತೆ ಅಂದರೆ ತಾನೊಬ್ಬನೇ ಬೆಳೆದು ಬಿಡೋದಲ್ಲ, ತನ್ನ ಜೊತೆಗೆ 4 ಜನನ ಬೆಳೆಸಬೇಕು. ಸೊ ಸ್ನೇಹಿತರೆ, ಇಷ್ಟು ಹೇಳಿ, ಒಂದು ಧ್ಯಾನದಿಂದ ನಿಮಗೆ ಗುರಿಯ ಸ್ಪಷ್ಟತೆ ಉಂಟಾಗುತ್ತೆ, ಏಕಾಗ್ರತೆ ಬರುತ್ತೆ, ಮತ್ತು ನೆನಪಿನ ಶಕ್ತಿಗಳು ಅಗಾಧವಾಗಿ ಇಂಪ್ರೂವ್. ಫೋಟೋಗ್ರಾಫ್ ಮೆಮೊರಿ ಬರುತ್ತೆ ನಿಮಗೆ. ಒಂದು ಸತಿ ಹಿಂಗೆ ನೋಡಿದ್ರೆ ಸಾಕು, ಅದು ಜ್ಞಾಪಕ ಇರುತ್ತೆ. ಒಬ್ಬ ಮನುಷ್ಯನ ಹೆಸರುಗಳನ್ನ ಜ್ಞಾಪಕ ಇಟ್ಕೊಳ್ತೀರಾ, ಒಬ್ಬ ಫೋನ್ ನಂಬರ್. ತುಂಬ ಜನಗಳು ಇದೆಲ್ಲ ಎಲ್ಲೋ ಒಂದು ಅತೀತ ಶಕ್ತಿ ಅಂತ ಅನ್ಕೋತಾರೆ, ಬಟ್ ಇಟ್ ಇಸ್ ದ ಪವರ್ ಆಫ್ ಮೆಡಿಟೇಷನ್. ಡೋಂಟ್ ನೆವರ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಮೆಡಿಟೇಷನ್ ಆ್ಯಂಡ್ ರಿಪಿಟೇಷನ್. ನಾನು ಯಾವಾಗಲೂ ಹೇಳ್ತೀನಿ, ನೆವರ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಮೆಡಿಟೇಷನ್ ಆ್ಯಂಡ್ ರಿಪಿಟೇಷನ್. ಯು ಶುಡ್ ಮೆಡಿಟೇಟ್, ಯು ಶುಡ್ ಡೂ ಇಟ್ ರಿಪೀಟೆಡ್ಲಿ. ಇದನ್ನು ನಾನು ರಿಪಿಟೇಟಿವ್ ಯಾಕೆ ಹೇಳ್ತೀನಿ ಅಂದರೆ, ನಾನು ಮೊದಲನೇ ಅಭ್ಯಾಸ ಹೇಳಿದ್ದು ಪ್ರೊಯಾಕ್ಟಿವ್, ಪ್ರಗತಿಪರ ಚಿಂತನೆ. ಗುರಿಯನ್ನು ಸಂಕಲ್ಪಗಳಾಗಬೇಕು. ಸಮಯ ಪ್ರಜ್ಞೆ ಅಂದರೆ ಮಾನವ ನಿರ್ವಹಣೆ. 4ನೇದು, ನೀನು ಗೆಲ್ಲಬೇಕು, ಇನ್ನೊಬ್ರು ಗೆಲ್ಲಬೇಕು ಅನ್ನೋ ಮನೋಭಾವ, ಆ ವಿನ್ ಅಪ್ರೋಚ್ನ ನಾವು ಬೆಳೆಸ್ಕೋಬೇಕು. ಸಮೃದ್ಧಶೀಲ ಒಂದು ಮನಸ್ಸನ್ನು ಬೆಳೆಸ್ಕೋಬೇಕು. ನಾನು ಬೆಳಿತೀನಿ, ಬೇರೆಯವರು ಬೆಳೀಲಿ ನನ್ನ ಜೊತೆ, ಅವರು ಚೆನ್ನಾಗಿರಲಿ, ನಾನು ಚೆನ್ನಾಗಿರೋಣ ಅನ್ನೋ ಒಂದು ದೊಡ್ಡ ಮನಸ್ಸು ನಮಗೆ ಬೆಳೆಸ್ಕೋಬೇಕು. ಅದು 4ನೇದು. 5ನೇದು, ಒಳ್ಳೆಯ ಮಾತುಗಾರರಾಗಿ, ಒಳ್ಳೆ ಶ್ರವಣವನ್ನು ಬೆಳೆಸ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಕೇಳುಗರಾಗಿ, ಒಳ್ಳೆಯ ಬರಹಗಾರರಾಗಿ ಈ ರೀತಿಯ ಆಧುನಿಕ ಗ್ಯಾಜೆಟ್ಗಳನ್ನ ಉಪಯೋಗಿಸೋದನ್ನು ಕಲ್ತ್ಕೊಳ್ಳಿ. ಸೊ ಎಲ್ಲೋ ನೀವು ಮೂಲೆ ಗುಂಪು ಆಗಿಬಿಡ್ಬೋದು. ಇವನ್ನೆಲ್ಲ ಮಾಡದೆ ಸುಮ್ಮನೆ ಏನೋ ಒಂದು ನನಗೇನೋ ಆಗಲಿಲ್ಲ ಅಂತ ತಿಳ್ಕೊಂಡು ಆಮೇಲೆ ನೀವು ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಬಿ ಅವೈಲೇಬಲ್, ಬಿ ಆಕ್ಸೆಸಿಬಲ್ ಟು ಪೀಪಲ್. ಆಯಿತು. ಎಷ್ಟೋ ವ್ಯಕ್ತಿಗಳು ಇವತ್ತು ಹಿಮಾಲಯದಲ್ಲಿ ಕೂತಿದ್ದಾರೆ, ಮಠಗಳು ಮಾಡ್ಕೊಂಡು ಕೂತಿದ್ದಾರೆ, ಕಾಡುಗಳಲ್ಲಿದ್ದಾರೆ, ಮೇಡುಗಳಲ್ಲಿದ್ದಾರೆ. ಆದರೆ ಬುದ್ಧ ಯಾವತ್ತೂ ಆ ಕೆಲಸ ಮಾಡಲಿಲ್ಲ. ಅವನು ಸಂಘಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ. ಓಕೆ, ಸಂಘಂ ಶರಣಂ ಗಚ್ಚ. ಆ ಸಂಘಕ್ಕೆ, ಕಮ್ಯುನಿಟಿಗೆ ಅವರು ಶರಣಾದರು, ಅವರು ಕಮ್ಯುನಿಟಿ ಅವ್ರಿಗೆ ಶರಣಾದರು. ಇವತ್ತು 2,500 ವರ್ಷ ಆದಮೇಲೆ ಸರ್ವಕಾಲಿಕ ಸತ್ಯ ಅವ್ರು ಹೇಳಿದ್ದೆಲ್ಲ ನಿಮಗೆ ನೀವೇ ಬೆಳಕಾಗೋ, ಯಾರೂ ನಿಮಗೆ ಬೆಳಕು ತರಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಈ ಒಂದು ಉಪನಿಷತ್ತುಗಳ ಕಾಲದಿಂದನೂ ನಮಗೆ ಹೇಳ್ತಾರೆ. ಓಕೆ, ಈ ಒಂದು ಬೆಳಕನ್ನು ತರುವ ಆ ಒಂದು ಪ್ರಕ್ರಿಯೆ ನಿಮ್ಮ ಒಳಗಿಂದ ಬರಬೇಕು. ಆ ಒಳಗಿರುವ ಬೆಳಕು ಆಚೆ ಬಂದು ಅದು ಒಂದು ದೊಡ್ಡ ಪಂಜಾಗಿ ಬೇರೆಯವ್ರಿಗೂ 4 ಜನಕ್ಕೆ ಒಂದು ಆ ಪಂಜನ್ನು ಕೊಟ್ಟು
ಅವರು ತಗೊಂಡು ಹೋಗಂಗೆ ಮಾಡಬೇಕೇ ಹೊರತು ನಾನೇ ಇಟ್ಕೊಂಡಿರ್ತೀನಿ, ಆ ಪಂಜ ಆರೋಗುತ್ತೆ. ಆರೋದ್ಮೇಲೆ ನಿಮ್ಮ ಹೆಸರು ಯಾರೂ ಹೇಳೋದಿಲ್ಲ. ನೀವೆಲ್ಲೋ ಒಂದು ನಿಮ್ಮ ಫೋಟೋಗಳನ್ನು ಮ್ಯಾಕ್ಸಿಮಮ್ ಒಂದು 20 ವರ್ಷ 30 ವರ್ಷ ಇಟ್ಟಿರ್ಬೋದು. ಎಷ್ಟೋ ಫೋಟೋಗಳು ನಾವು ನೋಡ್ತೀವಿ ಪಾಪ, ಮಗ ಮೊಮ್ಮಗ ಯಾವುದೋ ಮನೆ ಮಾರಿಬಿಡ್ತಾರೆ, ಆ ಫೋಟೋಗಳು ತಿಪ್ಪೆಗಳಿಗೆ ಹೋಗಿ ಬಿದ್ದಿರುತ್ತೆ. ಆ ಮನೇನ ನಾವು ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತೀವಿ, ಎಷ್ಟು ಕಷ್ಟಪಟ್ಟು ಆ, ಕಟ್ಟಿರ್ತೀವಿ. ಆದರೆ 3 ಜನ್ರೇಷನ್ ಆದಮೇಲೆ ಯಾರ್ದೋ ಕೈಗೆ ಹೋಗುತ್ತೆ ಆ ಫೋಟೋ. ನೀವು ಅಟ್ಟದಲ್ಲೋ ಎಲ್ಲೋ ಇಟ್ಟಿರ್ತೀರ, ಅದನ್ನು ತಗೊಂಡೋಗೋ ಮನಸ್ಸು ಇಲ್ಲ. ನಮ್ಮ ಮುತ್ತಾತ ನಮಗೆ ಯಾಕೆ ಬೇಕು? ಹಾಗಾಗಿ ನಾವು ದಂತಕಥೆಗಳಾಗಬೇಕು, ಲೆಜೆಂಡ್ಸ್ಗಾಗಬೇಕು ಅನ್ನೋ ಒಂದು ನಿಮಗೇನಾದ್ರು ಆ ಒಂದು ಒಳಗಡೆ ಆ ಉತ್ಸುಕತೆ, ಆ ಒಂದು ಮುಮುಕ್ಷುತನ ಇದ್ದರೆ ಸ್ನೇಹಿತರೆ, 4 ಜನಗಳಿಗೆ ನೀವು ನಡೆದು ಬಂದ ದಾರಿನ ತೋರಿಸ್ಕೊಡಿ. ಅವರು ನಡಿಲಿಕ್ಕೆ ಬಿಡಿ, ಮೋಟಿವೇಟರ್ ಆಗಿ 4 ಜನಕ್ಕೆ ನಡೆಸಿ, ಎದ್ದೇಳಿ, ಎತ್ತಿ 4 ಜನನ್ನ ಅವ್ರನ್ನೂ ಬೆಳೆಸಿ. ಹಾಗಾಗಿ ಯಾವ ವ್ಯಕ್ತಿ ಇದನ್ನಾಗ್ತಾರೆ, ಅವ್ರಿಗೆ 100% ತಂಡವನ್ನು ಬೆಳೆಸ್ತಾರೆ. ಕೊನೆಯಲ್ಲಿ ನಾನು ಹೇಳೋದು, ದೈಹಿಕವಾಗಿ ಸದೃಢರಾಗಿರಿ, ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರಿ. ಸೋಷಲಿ ಯು ಆರ್ ಎ ಸೋಷಲ್ ಅನಿಮಲ್. ಯು ಆರ್ ಆಲ್ ಸೋಷಲ್ ಅನಿಮಲ್ಸ್. ಬಿ ಕನೆಕ್ಟೆಡ್ ಟು ಪೀಪಲ್. ಸ್ಪಿರಿಚುವಲ್ ಮೆಡಿಟೇಷನ್ ಮಾಡಿ, ಸೈಲೆನ್ಸ್ ಆಗಿರಿ, ಮೌನವನ್ನು ಆಚರಿಸಿ, ಪ್ರಕೃತಿ ಜೊತೆ ಇರಿ. ಪ್ರಾಕ್ಟೀಸ್ ನಾನ್ ಜಡ್ಜ್ಮೆಂಟ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, ವಿಮರ್ಶೆ ಮಾಡಬೇಡಿ. ತುಂಬ ವಿಮರ್ಶೆ ಮಾಡ್ತಾ 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 ಏನಾಗುತ್ತೆ, ಆ ವಿಮರ್ಶೆಗೆ ಎಂಡೇ ಇಲ್ಲ. ನೀವು ವಿಮರ್ಶೆ ಮಾಡ್ತಾನೇ ಇರ್ತೀರಾ. ಸೊ ವಿಮರ್ಶೆ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ. ಅದನ್ನು ಬಿಟ್ಟು ನಾನು ಏನು ಮಾಡ್ಬೋದು ಅದನ್ನು ಮಾಡಿ. ಕೊನೆಗೆ ಒಂದು ಸ್ವಲ್ಪ ಡಿಟ್ಯಾಚ್ಡ್ ಇನ್ವಾಲ್ವ್ಮೆಂಟ್ನ ಬೆಳೆಸ್ಕೊಳ್ಳಿ. ಎಲ್ಲ ಆ ಮನೆ ನಂದು ಆದರೆ ಮನೆಯೇ ನಾನಲ್ಲ, ಕಾರ್ ನಂದು ಮನೆಯೇ ಕಾರೇನ ಆದರೆ ಸಂಸಾರ ನಂದು, ನಾನೇ ಆದರೆ ಎಲ್ಲೋ ಒಂದು ಅಟ್ಯಾಚ್ಮೆಂಟ್, ಆ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್, ಆ ಒಂದು ಇನ್ವಾಲ್ವ್ಮೆಂಟ್ನ ನಾವು ಕಳಿಸ್ಕೊಂಡಿದ್ದೇ ಆಗಿದ್ರೆ ಪ್ರತಿಯೊಂದರಲ್ಲೂ ಒಂದು ಸಂತೋಷ ಸಿಗುತ್ತೆ. ಇಫ್ ಯು ವರ್ಕ್ ಫಾರ್ ಸಕ್ಸಸ್, ಡೆಫಿನೆಟ್ಲಿ ದೇರ್ ಆರ್ ಮೆನಿ ಪೀಪಲ್ ಹೂ ಆರ್ ವರ್ಕಿಂಗ್ ಫಾರ್ ಸಕ್ಸಸ್, they have become successful. But when you work for satisfaction, somewhere you will be a legend. And I want all of you to be a legends in your own way. ನೋಡಿ, ಯಾಕೆ ಅಂದರೆ ಎಲ್ಲೋ ಯಶಸ್ಸಿನ ಹಿಂದೆ ಬಿದ್ದವರು ಯಶಸ್ಸು ಗಳಿಸ್ಬಿಡ್ಬೋತಾರೆ. ಆದರೆ ತನ್ನ ಆರೋಗ್ಯಕರವಾದ ಒಂದು ತೃಪ್ತಿಯನ್ನು ಹಿಂದೆ ಬಿದ್ದಾಗ ಆ ತೃಪ್ತಿ ನಿಮ್ಮನ್ನು ದಂತಕಥೆಯನ್ನಾಗ್ಬಿಡುತ್ತೆ. ನೋಡಪ್ಪ, ಈ ವ್ಯಕ್ತಿ ಈ ರೀತಿ ಬದುಕದ, ನಾನು ಆ ರೀತಿ ಅನುಸರಣೆ ಮಾಡಬೇಕು ಅನ್ನೋ ಒಂದು ಆ ದಂತಕಥೆಗಳಾಗ್ತೀರಾ. ನಿಮಗೆಲ್ಲ ಒಳ್ಳೆಯದಾಗಲಿ. ಮುಂದಿನ ವಾರಗಳಿಂದ ನಾನು ಸಕ್ರಿಯವಾಗಿ ಬೆಂಗಳೂರಿನಲ್ಲಿ ಶೂನ್ಯ ವಲಯ ಓಪನ್ ಅಪ್ ಮಾಡ್ತಾ ಇದ್ದೀವಿ. ಹಾಗೆ ಕುವೆಂಪು ಭವನ ನಿಡಘಟ್ಟ ಅದು ಕೂಡ ಮಾರ್ಚ್ ತಿಂಗಳಿನಲ್ಲಿ ಸಾರ್ವಜನಿಕರಿಗೆ ಅದು ಓಪನ್ ಆಗ್ತಾ ಇದೆ. ಹಾಗೆ ಸೇಫ್ ಹ್ಯಾಂಡ್ಸ್ ಕೌನ್ಸಿಲಿಂಗ್ ಸೆಂಟರ್ಗೆ ನಾವು ದಯವಿಟ್ಟು ಬನ್ನಿ. ಅಲ್ಲಿ ಎಲ್ಲ ರೀತಿಯ ಡಾಕ್ಟರ್ CR ಚಂದ್ರಶೇಖರ್ ಅವರು, ಸಮಾಧಾನ ಮತ್ತು ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಹಾಗೆ ಧ್ಯಾನ ಗ್ರಾಮೀಣ ಮಂಡ್ಯ ಜಿಲ್ಲೆಯ 40 ಶಾಲೆಗಳು ತಿರ್ಗಾ ನಾವು ಮಾತಾಡಿದ್ದೀವಿ. ಅಲ್ಲಿ ಹೋಗಿ ಧ್ಯಾನವನ್ನು ಹೇಳ್ಕೊಡೋದು ಅದನ್ನು ಕೂಡ ಮಾಡ್ತಾ ಇದ್ದೀವಿ, ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಸ್ನೇಹಿತರೆ, 0 to Hero ಅವಾರ್ಡು 2020 ನಾವು ಕೊಡೋಕ್ಕಾಗಲಿಲ್ಲ. 2021 ಸೇರಿಸಿ ಆ 3 ಜನ ಈ 3 ಜನಕ್ಕೂ ಎಲ್ಲೋ ಒಂದು ಒಳ್ಳೆಯ ದಿನವನ್ನು ನಿಗದಿ ಮಾಡಿ ಅದನ್ನು ನಾವು ಮಾಡ್ತೀವಿ. ಸೊ ಇದೆಲ್ಲ ಇಷ್ಟೊತ್ತು ನನ್ನ ಮಾತನ್ನು ಕೇಳಿದ್ದಕ್ಕೆ ನಿಮಗೆಲ್ಲ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಹ್ಯಾವ್ ಎ ನೈಸ್ ಸಂಡೇ. ಹ್ಯಾವ್ ಎ ಗುಡ್ ಲೈಫ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ನಮಸ್ಕಾರ.